ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಸರ್ವವೇದಾಂತಸಿದ್ಧಾಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಶ್ರೀಮತಿ ಸುಮಾ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯ ಶ್ರೋತೃಗಳೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂಥ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಜ್ಞಾನಿಯಾದವನ ಪ್ರಾರಬ್ಧ ಕರ್ಮ ನಾಶ ಆಗ್ತದೆ ಅನ್ನೋದನ್ನು ಶ್ರುತಿ ಮಾತೆ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಅಂದರೆ ಪ್ರಾರಬ್ಧ ಕರ್ಮ ಅಂದರೆ, ಕ್ಷಮಿಸಬೇಕು, ಸಂಚಿತ ಕರ್ಮ. ಮತ್ತು ಆ ಸಂಚಿತ ಕರ್ಮದ ಪಾಪದ ಭಾಗ ಮಾತ್ರ ನಾಶವಾಗ್ತದೆಯೋ ಪುಣ್ಯವೂ ನಾಶವಾಗ್ತದೆಯೋ ಎನ್ನುವಂಥ ಶಿಷ್ಯನ ಪ್ರಶ್ನೆಗೆ, ಪಾಪ ಅಷ್ಟೇ ಅಲ್ಲ, ಪುಣ್ಯಭಾಗವೂ ಸಹ ನಾಶವಾಗಿ ಹೋಗ್ತದೆ. ಯಾಕೆ ಅಂದರೆ ಪಾಪಕರ್ಮ ಹೇಗೆ ದೇಹಕ್ಕೆ ಅಂದರೆ ಇನ್ನೊಂದು ಜನ್ಮಕ್ಕೆ ಕಾರಣವಾಗ್ತದೆಯೋ, ಪುಣ್ಯವೂ ಸಹ ಅದು ಕರ್ಮವೇ ಆದ್ದರಿಂದ, ಅದು ಫಲ ಕೊಟ್ಟೇ ಕೊಡ್ತದೆ, ಆದ್ದರಿಂದ ಅದು ಸಹ ಇನ್ನೊಂದು ಜನ್ಮಕ್ಕೆ ಕಾರಣ ಆಗಿಯೇ ಆಗ್ತದೆ. ಹಾಗಾಗಿ ವೇದಾಂತದ ದೃಷ್ಟಿಯಲ್ಲಿ ಪಾಪದ ಕರ್ಮವೂ ಜನ್ಮಕ್ಕೆ ಕಾರಣ, ಪುಣ್ಯದ ಕರ್ಮವೂ ಜನ್ಮಕ್ಕೆ ಕಾರಣ. ಪಾಪಕರ್ಮ ಮಾಡಿದವನು ಹೇಗೆ ಹುಟ್ಟುವಾಗ ತಾಯಿಯ ಗರ್ಭದ ಕ್ಲೇಶಗಳನ್ನು ಅನುಭವಿಸ್ತಾನೋ, ಪುಣ್ಯಕರ್ಮ ಮಾಡಿದವನೂ ಆ ಕ್ಲೇಶವನ್ನು ಅನುಭವಿಸ್ತಾನೆ. ಆದ್ದರಿಂದ ವೇದಾಂತ ದೃಷ್ಟಿಯಲ್ಲಿ ಎರಡೂ ಕರ್ಮಗಳು ಜನ್ಮವನ್ನು ತಂದು ಒಡ್ಡುತ್ತವೆ. ಆದ್ದರಿಂದ ಅದರ ಎರಡರ ಹಣೆ ಬರಹೂ ಒಂದೇ. ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಮಾತ್ರ ಅದು ಪಾಪಕರ್ಮ, ಇದು ಪುಣ್ಯಕರ್ಮ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಶಿಷ್ಯನ ಪ್ರಶ್ನೆ ಇತ್ತು, ಅದನ್ನು ಹೇಗೆ ಕಳೆದುಕೊಳ್ತಾನೆ ಪ್ರಾರಬ್ಧ ಕರ್ಮವನ್ನು. ಶ್ರುತಿ ಹೇಳಿದೆ, ಹತ್ತಿಯ ರಾಶಿಗೆ ಒಂದು ಸಣ್ಣ ಬೆಂಕಿಯ ಕಿಡಿಯನ್ನು ಹಾಕಿದರೂ ಸಹ ಅದು ಸುಟ್ಟು ಬಿಡುತ್ತೆ ಎನ್ನುವಂಥ ಶ್ರುತಿಯ ಉದಾಹರಣೆ. ಸಾಲದ್ದಕ್ಕೆ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೇರ್ಜುನ ಅಂತ. ಆ ಪ್ರಾರಬ್ಧ ಕರ್ಮ ಒಂದನ್ನು ಬಿಟ್ಟು ಹಿಂದಿನ ಈ ಜನ್ಮದಲ್ಲಿ ಅಂದರೆ ಜ್ಞಾನ ಬರೋದಕ್ಕಿಂತ ಮೊದಲು ಮತ್ತು ಜನ್ಮಾಂತರದಲ್ಲಿ ಮಾಡಿದ ಎಲ್ಲ ಕರ್ಮಗಳನ್ನು ಸಹ ಜ್ಞಾನ ಎನ್ನುವಂಥದ್ದು ದಹಿಸಿ ಬಿಡುತ್ತದೆ ಎನ್ನುವಂಥ ಮಾತನ್ನೆಲ್ಲ ಹೇಳಿ ಆದ ಮೇಲೆ ಮತ್ತೆ ಪುನಃ ಶಿಷ್ಯನಿಗೆ ಒಂದು ಸಂಶಯ ಇತ್ತು, ಏನಾದರೂ ಸ್ವಲ್ಪ ಉಳಿಬಹುದೋ ಕರ್ಮ ಅಂತ. ಅದಕ್ಕೆ ಪ್ರಾಮಾಣಿಕವಾಗಿ ಹೇಳಿದರು, ಒಂದು ರೀತಿಯ ಕಡಿಮೆ ಆಗ್ತಾ ಆಗ್ತಾ ಬಂದು ಅದರ ಒಂದು ಅಲೆ ಎಲ್ಲೋ ಇರಬಹುದು. ಹೇಗೆ ಕೇಳಿದರೆ, ಸೂರ್ಯ ಉದಯ ಆಗುವುದಕ್ಕಿಂತ ಮುನ್ನ ಅರುಣೋದಯವಾಗುವವರೆಗೂ ಸಹ
ಕತ್ತಲು ತಿಕ್ಕಾಗಿ ಇರ್ತದೆ, ದಪ್ಪವಾಗಿ ಇರ್ತದೆ. ಆದರೆ ಅರುಣೋದಯ ಆಗುವ ಕಾಲಕ್ಕೆ ಕತ್ತಲಿನ ತೀವ್ರತೆ ಕಡಿಮೆ ಆಗಿಬಿಡ್ತದೆಯಲ್ಲ, ಹಾಗೆ ಆ ಜ್ಞಾನಿಯ ಅಜ್ಞಾನದ ಅಂಶ ಅಂದರೆ ಕರ್ಮದ ಅಂಶ ಸಂಪೂರ್ಣವಾಗಿ ಅದು ನಾಶವಾಗಿ ಹೋಗ್ತದೆ. ಹೇಗೆ ಅಂದರೆ ಅರುಣೋದಯ ಕಾಲದಲ್ಲಿ ತಮಸ್ಸು ಕ್ಷೀಣ ಆಗುವ ಹಾಗೆ ಎನ್ನುವಂಥ ಮಾತನ್ನು ಹೇಳಿ ಆದಮೇಲೆ ಆ ಜ್ಞಾನಿ ಅವನಿಗೆ ಈ ಕೆಲವು ಸಲ ಈ ಜ್ಞಾನಿ ಅಂತ ಹೇಳಬೇಕಿದ್ರೆ ನಾನು ಮುಂದೆ 4 ತರಹದ ಆ ಜ್ಞಾನಿಗಳಲ್ಲಿ ಒಂದು ಸಣ್ಣ ಭೇದಗಳಿವೆ, ಅದನ್ನು ಹೇಳಬೇಕು. ಇಲ್ಲಿ ಹೇಳ್ತಾ ಇರುವಂತಹದ್ದು ಬ್ರಹ್ಮವಿತ್ ಎನ್ನುವ ಜ್ಞಾನಿಯ ಒಂದು ಲಕ್ಷಣ. ನಿಮಗೆ ಈ ವಿಷಯ ಕೇಳಿದಾಗ ಸ್ವಲ್ಪ ಅಚ್ಚರಿ ಆಗುತ್ತೆ, ಜ್ಞಾನಿಗಳಲ್ಲೂ ಏನು ಭೇದ ಉಂಟು ಅಂತ. ಹೌದು, ಜ್ಞಾನಿಗಳಲ್ಲೂ ಸಹ ಸಣ್ಣ ಸಣ್ಣ ವಿಭಾಗಗಳಿವೆ. ಬ್ರಹ್ಮವಿತ್, ಬ್ರಹ್ಮವಿತ್ ವರಹ, ಬ್ರಹ್ಮವಿತ್ ವರಿಯಾನ್, ಬ್ರಹ್ಮವಿತ್ ವರಿಷ್ಠ ಅಂತ. ಹೀಗೆ 4 ಈ ಎಲ್ಲ ವಿಷಯಗಳನ್ನು ಒಂದು ವಿವೇಕ ಚೂಡಾಮಣಿಯಲ್ಲಿ ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಹೇಳ್ತಾ ಇರುವಂತಹದ್ದು ಆ ಬ್ರಹ್ಮವಿತ್ ಅಂತ ಹೇಳ್ತೇವಲ್ಲ, ಅವನ ವಿಚಾರ. ಪ್ರಾರಬ್ಧ ಕರ್ಮ ಸೌದು ಅದು ಬಹಳ ಕಡಿಮೆ ಆಗ್ತಾ ಬರ್ತದೆ ಎನ್ನುವಂಥದ್ದೆಲ್ಲ ಅವನನ್ನು ಕುರಿತಿಟ್ಕೊಂಡು ಹೇಳಿದ್ದೆ ಅಷ್ಟೇ ಹೊರತು ಆ ಬ್ರಹ್ಮವಿದ್ ವರಿಷ್ಠ ಅಂತ ಇದ್ದಾನಲ್ಲ ಅವನ ಲಕ್ಷಣವನ್ನು ಮುಂದೆ ಹೇಳ್ತಾರೆ, ಅವನ ವಿಚಾರ ಅಲ್ವೇ ಅಲ್ಲ. ಯಾಕೆಂದರೆ ಅವನನ್ನು ಯಾವ ಪ್ರಾರಬ್ಧ ಕರ್ಮಗಳೂ ಮುಟ್ಟುವುದಿಲ್ಲ ಅಂತ ಹೇಳ್ತಾ, ಅವನಿಗೆ ಈ ಸಮಾಧಿ ಸ್ಥಿತಿಯಿಂದ ಉತ್ಥಿತನಾದಾಗ, ಯಾರಿಗೆ? ಜ್ಞಾನಿ ಬ್ರಹ್ಮವಿದನಿಗೆ ಸುಖ ದುಃಖಗಳ ಅನುಭವ ಆಗತ್ತೆ. ಅನುಭವ ಆಗತ್ತೆ ಅಂದರೆ ಗೊತ್ತಾಗುತ್ತೆ, ಪ್ರಾರಬ್ಧ ಕರ್ಮದ ನನ್ನ ಮೂಟೆ ಎಷ್ಟಿದೆ ಅನ್ನೋದು ಸಹ ಅವನಿಗೆ ಗೊತ್ತಾಗ್ತದೆ ಅಂತ. ಈ ಮಾತನ್ನು ಹೇಳಿದಾಗ ನಿಮಗೆ ಒಂದು ಸಣ್ಣ ಸಂಶಯ ಬರಬಹುದು, ಅಲ್ಲ ಈ ಬ್ರಹ್ಮವಿತ್ ಮತ್ತು ಬ್ರಹ್ಮವಿತ್ ವರಹ, ಬ್ರಹ್ಮವಿತ್ ವರಿಯಾನ್, ಬ್ರಹ್ಮವಿತ್ ವರಿಷ್ಠ, ಈ 4ರಲ್ಲೂ ಏನಾರು ನೇರವಾಗಿ ಭೇದ ಇರುವ ವ್ಯಕ್ತಿಗಳನ್ನು ಹೇಳೋದಕ್ಕೆ ಆಗತ್ತಾ? ಪ್ರಶ್ನೆಯನ್ನು ಅಸಂಭವ. ಯಾಕೆ ಕೇಳಿದರೆ ನಮಗೆ ಅದನ್ನು ವಿವರಣೆ ಮಾಡೋದಕ್ಕಿಂತ ಇಂಥವರು ಈ ಗುಂಪಿನಲ್ಲಿದ್ದಾರೆ ಅಂತ ಹೇಳಿಬಿಟ್ರೆ ಬೇಗ ಅರ್ಥ ಆಗ್ತದಿಲ್ಲ ಅಂತ. ನಿಮಗೆ ಆ ಒಂದು ಭಾವನೆ ಬಂದು ಸರಿ, ಅದನ್ನು ವಿಭಾಗ ಮಾಡಿ ಹೇಳೋದಕ್ಕೆ ನಾನು ಯಾರು? ವಿಚಾರ ಮಾಡಿ ಸ್ವಲ್ಪ ಅಲ್ವಾ. ಆ ಮಟ್ಟಕ್ಕೆ ಏರಿದವರು ಮಾತ್ರ ಅವರಲ್ಲಿ ವಿಭಾಗ ಮಾಡಿ ಹೇಳಬಹುದು. ಮೊದಲನೇ ಮೆಟ್ಲಲ್ಲಿ ಹತ್ತಲಿಕ್ಕಾಗದೇ ಇರುವ ನಾವು ಕೊನೆಯ ಮೆಟ್ಟಲನ್ನು ಹತ್ತಿ ಮುಂದಕ್ಕೆ ಹೋದವರು ಅವರು ಇಲ್ಲಿದ್ದಾರೆ ಇವರು ಇಲ್ಲಿದ್ದಾರೆ ಅಂತ ಹೇಳಿದರೆ ಹಾಸ್ಯಾಸ್ಪದ ಅಲ್ವಾ. ಆದರೂ ಸಹ ಜ್ಞಾನಿಗಳು ಅಲ್ಲಲ್ಲಿ ಇಂತಿಂಥವ್ರು ಹೀಗೆ ಅಂತ ಹೇಳಿದ್ದು ಚೂರುಪಾರು ಸಿಗತ್ತೆ. ಅಷ್ಟನ್ನು ನಿಮ್ಮ ಮುಂದೆ ಪ್ರಾಮಾಣಿಕವಾಗಿ ಇಡ್ತೇನೆ ಮುಂದಿನ ಸಮಯದಲ್ಲಿ. ಈಗ ನಾವು ಹೇಳ್ತಾ ಇರುವುದು ಆ ಬ್ರಹ್ಮವಿತ್ ಮೊದಲನೆಯವನು, ಅವನು ಜ್ಞಾನಿಯೇ. ಆದರೆ ಸಮಾಧಿಯಿಂದ ಉತ್ಥಿತನಾದಾಗ ಅವನಿಗೆ ಎಲ್ಲ ಅನುಭವಗಳು ಆಗ್ತಾ ಇರುತ್ತವೆ. ಅಷ್ಟು ಹಿನ್ನೆಲೆಯಲ್ಲಿ ಅವನ ಬಗ್ಗೆ ಹೇಳ್ತಾ, ಅವನು ಹೇಗೆ, ಮತ್ತೆ ಅವನಿನ್ನೂ ಬ್ರಹ್ಮವಿದ್ ವರಿಷ್ಠ ಆಗಲಿಲ್ಲವಲ್ಲ, ಬ್ರಹ್ಮವಿತ್ ಇನ್ನು ಮುಂದಕ್ಕೆ ಹೋಗಬೇಕಲ್ಲ, ಅವನು ಹೇಗೆ ತನ್ನ ಆ ಪ್ರಾರಬ್ಧ ಕರ್ಮಗಳನ್ನು ಮೂಟೆಯನ್ನು ಸವೆಸಿಕೊಳ್ತಾನೆ ಅನ್ನೋದಕ್ಕೆ ನಿನ್ನೆ ದಿವಸ ಒಂದು ಮಾತನ್ನು ಹೇಳಿದರು. ಅಹಂ ಬ್ರಹ್ಮೇತಿ ವಿಜ್ಞಾನಾತ್ ಕಲ್ಪಕೋಟಿ ಶತಾರ್ಜಿತಂ ಅಂತ. ನಾನು ಬ್ರಹ್ಮವಸ್ತುವೇ ಆಗಿದ್ದೇನ ಅಂತ ತಿಳಿಬೇಕು. ತಿಳಿಬೇಕು ಅಂದರೆ ಒಂದು ಸಲ ಬಾಯಲ್ಲಿ ಅಂದ್ಕೊಳ್ಳೋದಲ್ಲ. ನಾವು ಶಾಲೆಯಲ್ಲಿ ಏನೋ ಮಕ್ಕಳಿಗೆ ಕಂಠಪಾಠ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಕಂಠಪಾಠ ಮಾಡ್ಕೊಂಡು ಬಂದಿರ್ತಾರೆ, ಬಾಯಿ ಹೇಳುತ್ತೆ ಪಾಪ, ಆದರೆ ಅವರಿಗೆ ಆ ಡೆಫಿನೇಷನ್ ಅರ್ಥವೇ ಆಗಿರೋದಿಲ್ಲ, ಅದ್ರ ಗಿಣಿಪಾಠ ಆಗಿರುತ್ತೆ. ಹೀಗೆ ಅಭ್ಯಾಸ ಮಾಡುವುದು ತಿಳಿಯುವುದಲ್ಲ, ಅದು ಅನುಭವಕ್ಕೆ ಬಂದಿರಬೇಕು. ವೇದಾಂತದಲ್ಲಿ ಅನುಭವ ಪರ್ಯಂತವಾದ ಜ್ಞಾನವೇ ನಿಜವಾದ ಜ್ಞಾನ ಹೊರತು ಇಲ್ಲಿಂದ ಬರುವುದು ಜ್ಞಾನ ಅಲ್ಲ. ನೋಟ್ಸ್ ಜ್ಞಾನ ಅಲ್ಲ. ಅನುಭವಕ್ಕೆ ಸಿಕ್ಕಿದ್ದು ಮಾತ್ರ ನಮ್ಮದು. ನೋಟ್ಬುಕ್ಕಲ್ಲಿ ಪುಸ್ತಕದಲ್ಲಿ ಇದ್ದಿದ್ದು ಅದು ಅದರಿದ್ದು ಅದು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆದ್ರೂ ಸಹ
ಆ ಬ್ರಹ್ಮ ಅಹಂ ಬ್ರಹ್ಮೇತಿ, ನಾನು ಬ್ರಹ್ಮವೇ ಆಗಿದ್ದೇನೆ ಅನ್ನುವಂಥ ಅನುಭವ ಅವನಿಗೆ ಬಂತು ಅಂತಾದರೆ ಅವನ ಸಂಚಿತ ಕರ್ಮ ಒಂದು ಜನ್ಮದ್ದಲ್ಲ, ಕೋಟಿ ಕೋಟಿ ಶತಕೋಟಿ ಜನ್ಮದ್ದಾಗಿರಲಿ, ಅದು ಎಷ್ಟು ಅಂತ ನೀವು ಲೆಕ್ಕ ಹಾಕ್ಕೊಂಡಿದ್ದೀರಿ ಅಂತ ನಾನು ಬಿಡ್ತೇನೆ. ಹೋಮ್ವರ್ಕ್ ಕೊಟ್ಟಿದ್ನಲ್ಲ ನಿನ್ನೆ ಹೇಗೆ ಅಂತ. ಅದು ಅಷ್ಟೂ ಸಹ ಯಾರೋ ಕೆಲವು ಜನ ಮಾಡಿದ್ದಾರೆ ಪ್ರಾಮಾಣಿಕವಾಗಿ. ಅಂದರೆ ಬೇರೆಯವರೆಲ್ಲರೂ ಮತ್ತು ಅದ್ರ ಬಗ್ಗೆ ತಲೆ ಬಿಸಿ ಮಾಡಿಕೊಳ್ಳೇಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ, ತಮಾಷೆಗೆ ಹೇಳಿದ್ದೇನೆ. ಆ ಅಷ್ಟು ಜನ್ಮ ಜನ್ಮಾಂತರದ ಕರ್ಮದ ಹೊರೆಯೂ ಸಹ ಅದು ಕರಗಿ ಹೋಗ್ತದೆ. ಸಂಚಿತಂ ವಿಲಯಂ ಯಾತಿ ಪ್ರಬೋಧಾತ್ ಸ್ವಪ್ನ ಕರ್ಮವತ್. ಹೇಗೆ ಅಂದರೆ ಅದಕ್ಕೊಂದು ದೃಷ್ಟಾಂತ ಕೊಟ್ಟಿದ್ದರು. ಕನಸ್ಸಿನಲ್ಲಿ ಕಂಡದ್ದನ್ನು ಎಚ್ಚರದಲ್ಲಿ ಮತ್ತೆ ಪಡೆಯೋದಕ್ಕೆ ಯಾರೂ ಹೋಗೋದಿಲ್ಲ. ಬುದ್ಧಿವಂತ ಅಷ್ಟೇ ಅಲ್ಲ, ಪರಮ ದಡ್ಡನೂ ಸಹ ಹೋಗೋದಿಲ್ಲ. ಹೋಗ್ತಾನ? ಇಲ್ಲ. ಹಾಗೆಯೇ ಈ ಜ್ಞಾನಿ ತನ್ನ ಈ ವ್ಯಾವಹಾರಿಕ ಅಜ್ಞಾನದ ದಶೆಯಿಂದ ಪಾರಮಾರ್ಥಿಕ ದಶೆಗೆ ಹೋಗ್ತಾನಲ್ಲ, ಅದು ಅವನ ಎಚ್ಚರದ ಸ್ಥಿತಿ. ಗೀತೆಯಲ್ಲಿ ಭಗವಂತ ಹೇಳಿದ್ದ, ಯಾ ನಿಶಾ ಸರ್ವಭೂತಾನಾಂ ಯಸ್ಯಾಂ ಜಾಗೃತಿ ಸಂಯಮಿ ಅಂತ ಅಲ್ವಾ. ಅಂದರೆ ನಮಗೆಲ್ಲ ಯಾವುದು ಈ ಸಾಂಸಾರಿಕವಾದ ಜೀವನ ಉಂಟಲ್ಲ, ಇದು ಜ್ಞಾನದ ಸ್ಥಿತಿ. ಅವನಿಗೆ ಇದು ಬೇಡವಾದ ಸ್ಥಿತಿ. ಹಾಗಾಗಿ ಇದು ಪರಮ ಅಜ್ಞಾನದ ಸ್ಥಿತಿ. ಅವನಿಗೆ ಆ ಪಾರಮಾರ್ಥಿಕವಾದ ಜ್ಞಾನದ ನೆಲೆಯಲ್ಲಿ ಎಚ್ಚರವಾಗಿರ್ತದಲ್ಲ, ತನ್ನ ಸ್ವರೂಪ ಏನು ಎನ್ನುವಂಥದ್ದು, ಅದು ನಿಜವಾದ ಜ್ಞಾನ ಸ್ಥಿತಿ. ನಮಗೆ ಅದು ಅಜ್ಞಾನದ ಸ್ಥಿತಿ. ಗೀತೆಯಲ್ಲಿ ಇದನ್ನೆಲ್ಲ ನಾವು ನೋಡ್ಕೊಂಡು ಹೋಗಿದ್ದೇವೆ. ಹಾಗಾಗಿ ಆ ಜ್ಞಾನದ ನೆಲೆಯಲ್ಲಿ ನಿಂತಹ ಅವನಿಗೆ ನಮ್ಮ ಈ ಲೌಕಿಕವಾದಂಥ ಪ್ರಪಂಚ ಏನುಂಟಲ್ಲ, ಇದು ಬರೇ ಅಜ್ಞಾನಮಯವಾಗಿ ಕಾಣುತ್ತೆ. ಹಾಗಾಗಿ ಇದು ಸ್ವಪ್ನ ಸದೃಶ. ಸ್ವಪ್ನದಲ್ಲಿ ಕಂಡದ್ದನ್ನು ಎಚ್ಚರದಲ್ಲಿ ಹುಡುಕೋದಕ್ಕೆ ಯಾರೂ ಹೋಗೋದಿಲ್ಲ. ಹಾಗಾಗಿ ಅದನ್ನು ಉಪೇಕ್ಷೆ ಮಾಡ್ತಾನೆ ಅವನು. ಅಂದರೆ ಯಾವುದನ್ನು? ಈ ಲೌಕಿಕವಾದಂತಹ ಬದುಕನ್ನು, ಪ್ರಪಂಚವನ್ನು. ಈ ದೃಷ್ಟಾಂತವನ್ನು ಹೇಳಿ ಮುಂದಿನ ಶ್ಲೋಕದಲ್ಲಿ 449ನೇ ಶ್ಲೋಕದಲ್ಲಿ ಆ ದೃಷ್ಟಾಂತವನ್ನು ಇನ್ನೂ ಸ್ಪಷ್ಟವಾಗಿ ಬಿಡಿಸಿ ಹೇಳಬೇಕು. ಏಕೆಂದರೆ ಗೊತ್ತಿತ್ತು ಅಂತ ಕಾಣುತ್ತೆ ಭಗವತ್ಪಾದರಿಗೆ. ಬರೋರೆಲ್ಲರೂ ಸಹ ಹಿಂದಿನ ಕ್ಲಾಸಿಂದ ರೆಗ್ಯುಲರ್ ಆಗಿಯೇ ಬರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಆಗಾಗ ಮಧ್ಯೆಲ್ಲ ಬಂದು ಕೇಳ್ಕೊಂಡು ಹೋಗೋರು ಇರ್ತಾರಲ್ವ, ಅಂಥವರಿಗೂ ಸಹ ಅದನ್ನು ಬಿಡಿಸಿ ಹೇಳಿದರೆ ಅರ್ಥ ಆಗುತ್ತೆ ಅನ್ನುವಂಥ ಒಂದು ಕಾರುಣ್ಯ ದೃಷ್ಟಿ. ಹಾಗಾಗಿ ಈ ಕೊಟ್ಟ ದೃಷ್ಟಾಂತವನ್ನು ಸ್ಫುಟಪಡಿಸೋದಕ್ಕೆ ಮತ್ವನ ಅದನ್ನು ವಿವರಿಸ್ತಾರೆ. ಯತ್ಕೃತಂ ಸ್ವಪ್ನವೇಲಾಯಾಂ ಪುಣ್ಯಂ ವಾ ಪಾಪಮುಲ್ಬಣಂ ಸುಪ್ತೋತ್ಥಿತಸ್ಯ ಕಿಂ ತತ್ ಸ್ಯಾತ್ ಸ್ವರ್ಗಾಯ ನರಕಾಯವ. ಇನ್ನೊಂದು ಸಲ, ಯತ್ಕೃತಂ ಸ್ವಪ್ನವೇಲಾಯಾಂ ಸುಪ್ತೋ ಪುಣ್ಯಂ ವಾ ಪಾಪಮುಲ್ಬಣಂ ಸುಪ್ತೋತ್ಥಿತಸ್ಯ ಕಿಂ ತತ್ ಸ್ಯಾತ್ ಸ್ವರ್ಗಾಯ ನರಕಾಯವ. ಇದರ ಅರ್ಥ ಏನು ಅಂದರೆ, ಸ್ವಪ್ನ ಕಾಲದಲ್ಲಿ ಎಷ್ಟೇ ಮಹತ್ತರವಾದ ಪುಣ್ಯ ಅಥವಾ ಪಾಪಕರ್ಮವನ್ನು ಮಾಡಿದ್ದಿದ್ರೂ ಸ್ವಪ್ನದಿಂದ ಎಚ್ಚರಗೊಂಡವನಿಗೆ ಅದು ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಕಾರಣವಾಗಲಾರದು. ಯಾಕೆ? ಅದು ಅಜ್ಞಾನದ ದೆಸೆಯಲ್ಲಿ ಮಾಡಿದ್ದು. ಒಬ್ಬಾತ ಸ್ವಪ್ನದಲ್ಲಿ ಸಾವಿರಾರು ಜನರಿಗೆ ಅನ್ನದಾನ ಮಾಡ್ತಾನೆ. ಇನ್ನೊಬ್ಬಾತ ಸಾವಿರಾರು ಜನರಿಗೆ ಕನಸಿನಲ್ಲಿ ವಿದ್ಯಾದಾನ ಮಾಡ್ತಾನೆ. ಮತ್ತೆ ಇನ್ನೊಬ್ಬ ಕನಸಿನಲ್ಲಿ 10 ಜನರ ಮರ್ಡರ್ ಮಾಡ್ತಾನೆ. 10 ಪ್ರಾಣಿಗಳನ್ನು ಹಿಂಸಿಸ್ತಾನೆ. ಎಚ್ಚರ ಆಯಿತು ಅವರಿಗೆ, ಎಚ್ಚರ ಆಯಿತು. ಕೆಲವು ವರ್ಷ ಕಳೀತು. ಈ ಜಾಗೃತ ಪ್ರಪಂಚದಲ್ಲಿ ಇನ್ನೇನು ಮಾಡಲಿಲ್ಲ ಅವರು. ಆಮೇಲೆ ಯಮದೂತರು ಕೇಳಬಹುದು, ಅಲ್ಲಿ ಕರ್ಕೊಂಡು ಹೋದ್ರೆ ನನ್ನನ್ನು ಯಾಕೆ ನೀನು ನರಕಕ್ಕೆ ಕರ್ಕೊಂಡು ಬಂದೆ? ಯಾಕೆಂದರೆ ನಾನು ಏನು ಮಾಡಿದ್ದೇನೆ? 10 ಜನರಿಗೆ ಅನ್ನದಾನ ಮಾಡಿದ್ದೇನೆ, 100 ಜನರಿಗೆ ವಿದ್ಯಾದಾನ ಮಾಡಿದ್ದೇನೆ. ಸರಿಯಪ್ಪ, ಎಲ್ಲಿ ನೀ ಮಾಡಿದ್ದು?
ಸ್ವಪ್ನದಲ್ಲಿ ನಿನ್ನಿಂದ ಯಾರ್ಯಾರು ವಿದ್ಯೆಯನ್ನು ಪಡ್ಕೊಂಡಿದ್ದಾರೋ, ಊಟ ಮಾಡಿದ್ದಾರೋ, ಯಾರ್ದಾರು ಒಬ್ಬರ ಹೆಸರು ಹೇಳೋಕ್ಕಾಗತ್ತೆ ನಿಮಗೆ? ಇಲ್ಲ. ನಮಗಂತೂ ಕಣ್ಣಿಗೆ ಕಾಣಲಿಲ್ಲ. ನಿನಗಾದ್ರೂ ನಿನ್ನ ಎಚ್ಚರ ಆದ ಸ್ಥಿತಿಯಲ್ಲಿ ಕಣ್ಣಿಗೆ ಬಿದ್ರ? ಇಲ್ಲ. ಹಾಗಿದ್ರೆ ಅದು ಏನು ಅಂತಾಯ್ತು? ಮಿಥ್ಯೆ. ಇನ್ನೊಬ್ಬ ಕೊಲೆ ಮಾಡಿದ್ನಲ್ಲ, ಅವನನ್ನು ಸ್ವರ್ಗ ಕರ್ಕೊಂಡು ಹೋದರೆ ನನ್ನನ್ನು ಯಾಕ್ರಿ ಇಲ್ಲಿ ಕರ್ಕೊಂಡು ಬಂದ್ರಿ, ಮಾಡಬಾರ್ದು ಮಾಡಿದ್ದೇನೆ ಅಂತಂದರೆ ಅದಕ್ಕೂ ಅದೇ ಉತ್ತರ. ಯಾವಾಗ ಮಾಡಿದ್ದು ನೀನು? ಕನಸಿನಲ್ಲಿ ಮಾಡಿದ್ದು. ಹಾಗಾಗಿ ಕನಸಿನಲ್ಲಿ ಮಾಡಿದ್ದು ಎಚ್ಚರದಲ್ಲಿ ಫಲವನ್ನು ಕೊಡುವುದಿಲ್ಲ. ಕನಸಿನಲ್ಲಿ ಮಾಡಿದ್ದು ಕನಸಿನಲ್ಲಷ್ಟೇ ಫಲ. ಹಾಗಾಗಿ ದೃಷ್ಟಾಂತ ಕೊಡ್ತಾರೆ, ಯತ್ಕೃತಂ ಸ್ವಪ್ನ ವೇಲಾಯಾಮ್ ಪುಣ್ಯವ ಪಾಪ ಮುಲ್ಬಣಂ. ಅದು ಎಷ್ಟೇ ಪುಣ್ಯಕರ್ಮ ಆಗಿರಲಿ, ಸ್ವಪ್ನದಲ್ಲಿ ಮಾಡಿದ ಪುಣ್ಯಕರ್ಮದಿಂದ ಅವನಿಗೆ ಸ್ವರ್ಗಕ್ಕೆ ಹೋಗೋದಕ್ಕೆ ಅಧಿಕಾರ ಬರುವುದಿಲ್ಲ. ಎಷ್ಟೇ ಪಾಪಕರ್ಮ ಆಗಿರಲಿ, ಅದು ಸ್ವಪ್ನದಲ್ಲಿ ಮಾಡಿದ್ದಾದ್ರಿಂದ ಅವನಿಗೆ ನರಕದ ಭಯವೂ ಇಲ್ಲ. ಆದ್ದರಿಂದ ಅದು ಹೇಗೆ ಸ್ವಾಪ್ನಿಕವಾದಂಥ ಘಟನೆಗಳು ಹೇಗೆ ಸುಳ್ಳೋ, ಹಾಗೆಯೇ ಈ ಜಾಗ್ರತ್ ಪ್ರಪಂಚವೂ ಸಹ ಇದು ಸ್ವಪ್ನವೇ. ಆದರೆ ಅದು ಸ್ವಲ್ಪ ಕಾಲಿಕವಾದದ್ದು, ಇದು ದೀರ್ಘಕಾಲಿಕವಾದದ್ದು. ಇದು ಅಲ್ಲಿ ಅವನಿಗೆ ಯಾತಕ್ಕೂ ಸಹ ಬರುವುದಿಲ್ಲ. ಅದರಿಂದ ಹೇಗೆ ಸುಪ್ತೋತ್ಥಿತಸ್ಯ ಕಿಂ ತತ್ ಸ್ಯಾತ್, ಆ ಕನಸಿನಲ್ಲಿ ಮಾಡಿದಂತಹ ಪುಣ್ಯಕರ್ಮದಿಂದ ಸ್ವರ್ಗವೂ ಸಿಗೋದಿಲ್ಲ, ಪಾಪಕರ್ಮದಿಂದ ನರಕವೂ ಇಲ್ಲ. ಯಾಕೆ ಅಂತಂದರೆ ಕರ್ತೃತ್ವೇನ ಶೂನ್ಯಸ್ಯ ನ ಫಲಮಾರಭ್ಯತೆ. ಆ ಕನಸಿನಲ್ಲಿ ಅವನು ಮಾಡಿದ್ದು ಅದು ಅವಸ್ಥೆಯೇ ಬೇರೆ. ಹಾಗೆಯೇ ಈ ಜ್ಞಾನಿಯಾದವನು ಕರ್ಮ ಮಾಡಿರ್ತಾನಲ್ಲ, ಅಕಸ್ಮಾತಾಗಿ ಮಾಡಿದರೆ ಅಲ್ಲಿ ಅವನಿಗೆ ಆ ಕರ್ಮದ ಜೊತೆ ಏನಿಲ್ಲ, ಅಟ್ಯಾಚ್ಮೆಂಟ್ ಅನ್ನೋದು ಇಲ್ಲವೇ ಇಲ್ಲ. ಆದ್ದರಿಂದ ಅವನ ಕರ್ಮ ಪಾಪವೂ ಅಲ್ಲ, ಅವನ ಕರ್ಮ ಪುಣ್ಯವೂ ಅಲ್ಲ. ಇಷ್ಟು ಈ ಶ್ಲೋಕದ ಅರ್ಥ. ಮತ್ತೆ ಇನ್ನೊಂದು ವಿಚಾರ, ಸಂಚಿತ ಕರ್ಮಣಾಂ ಅನಾತ್ಮ ಅಧ್ಯಾಸ ನಾಶೇನ ನಾಶಮುಕ್ತ್ವ. ಈ ಸಂಚಿತ ಕರ್ಮಗಳು ಯಾವಾಗ ನಾಶವಾಗ್ತವೆ ಅಂತ ಕೇಳಿದರೆ ಜ್ಞಾನ ಬಂದಾಗ, ಅಲ್ಲಿವರೆಗೆ ಅವು ಹಾಗೇನೆ ಇರ್ತವೆ. ಮುಂದೆ ಆಗಾಮಿನಾಂ ಕರ್ಮಣಾಂ ಅಶ್ಲೇಷ ಮಾಹ. ಜ್ಞಾನ ಬಂದ ಮೇಲೆ ಕರ್ಮ ಮಾಡ್ತಾನಲ್ಲ, ಆ ಕರ್ಮಗಳ ಫಲ ಉಂಟು ಅಂತ ಕೇಳಿದರೆ ಆ ಕರ್ಮಗಳು ಅಶ್ಲೇಷ. ಶ್ಲೇಷ ಅಂದರೆ ಅಂಟುವಿಕೆ, ಅಶ್ಲೇಷ ಅಂದರೆ ಅಂಟದೇ ಇರುವಿಕೆ. ಆ ಕರ್ಮಗಳ ಫಲ ಅವನಿಗೆ ಅಂಟೋದಿಲ್ಲ. ಮಧ್ಯದಲ್ಲಿ ಒಂದು ವಿಷಯವನ್ನು ಹೇಳಿಬಿಡ್ತೇನೆ, ಸಂದರ್ಭ ಬಂದಿದ್ದಕ್ಕೋಸ್ಕರ. ವೇದಾಂತದ ಪ್ರಕಾರ ಈ ಜಾಗ್ರದ ಅವಸ್ಥೆಯು ಒಂದು ಸ್ವಪ್ನಾವಸ್ಥೆ ಇದ್ದ ಹಾಗೆ. ಯಾಕೆ ಅಂದರೆ ಸ್ವಾಪ್ನಿಕ ಪದಾರ್ಥಗಳು ಜಾಗ್ರತ್ತಿಗೆ ಬಂದಾಗ ಮಿಥ್ಯೆ, ಸುಳ್ಳಾಗ್ತವೆ, ಹೌದು ತಾನೆ, ಹುಸಿ ಆಗ್ತವೆ. ಹಾಗೆ ಈ ಜಾಗ್ರದ ಅವಸ್ಥೆಯಲ್ಲಿ ಮಾಡಿದ್ದು ಪರಮಾರ್ಥ ದಶೆಯಲ್ಲಿ ಏನಾಗ್ತವೆ, ಅವು ಸುಳ್ಳಾಗಿ ಬಿಡ್ತವೆ. ಹಾಗಿದ್ದರೆ ಅದಕ್ಕೆ ಏನು ವ್ಯತ್ಯಾಸ? ನಾನು ಹೇಳಿದೆ ಅದು ಸ್ವಲ್ಪ ಕಾಲಿಕ, ಇದು ದೀರ್ಘಕಾಲಿಕ. ಆದರೆ ಒಂದು ವ್ಯತ್ಯಾಸ ಉಂಟು ಎರಡಕ್ಕೂ ಸಹ. ಆ ಸ್ವಪ್ನದಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ. ಇವತ್ತು ನನಗೆ ಇದೇ ಸ್ವಪ್ನ ಬೀಳಬೇಕು ಅಂತ 100 ಸಲ ಜಪ ಮಾಡಿಕೊಂಡು ಮನಗೋದು. ಆ ಸ್ವಪ್ನಕ್ಕೇನವರು ಮತ್ತೆ ಇಂಥದ್ದೇ ಸ್ವಪ್ನ ಬೀಳಬೇಕು ಅಂತ ಜಪ ಇದ್ದರೆ ಗೊತ್ತಿಲ್ಲ ನನಗೆ, ಇದ್ದರೆ ಅದೇ ಸ್ವಪ್ನ ಬೀಳತ್ತೋ ಬಿಡತ್ತೋ ಗೊತ್ತಿಲ್ಲ. ನಾವು ಆ ವಿಷಯದಲ್ಲಿ ಎಷ್ಟು ಅಸಹಾಯಕರು ಅಂದರೆ, ಅವತ್ತೊಂದು ಒಳ್ಳೆಯ ಸ್ವಪ್ನ ಬಿದ್ದಿತ್ತು, ಇವತ್ತು ಅದೇ ಬೀಳಿ ಅಂತ ಅಂದ್ಕೊಂಡು ಅದು ಬೀಳೋದಿಲ್ಲ. ಅವತ್ತೊಂದು ಕೆಟ್ಟ ಸ್ವಪ್ನ ಬಿದ್ದಿತ್ತಲ್ಲ, ಯಾರೋ 4 ಜನ ಒಂದು ಕಾಲಲ್ಲಿ ಹಿಡಿದು ಹೊಡೆದಂಗೆ, ಸದ್ಯ ಅದು ಬರದೇ ಇರಲ್ಲಪ್ಪ ಕನಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು, ಮತ್ತು ಆವತ್ತು ಅದೇ ಬರುತ್ತೆ ಅದು. ಅಂದರೆ ಇಂಥದ್ದೇ ಸ್ವಪ್ನ ಬೀಳಲಿ ಅನ್ನೋ ವಿಷಯದಲ್ಲೂ ನಮಗೆ ಸ್ವಾತಂತ್ರ್ಯವಿಲ್ಲ. ಸ್ವಪ್ನ ನೋಡ್ತಾ ನೋಡ್ತಾ ಇದ್ದಾಗ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೋ ಅಥವಾ ಸಂತೋಷ ಪಡೋದಕ್ಕೋ ಅತಿಯಾಗಿ
ಅದಕ್ಕೂ ಸಹ ನಮಗೆ ಸ್ವಾತಂತ್ರ್ಯ ಇಲ್ಲ. ಆದರೆ ಜಾಗೃತಿ ಎನ್ನುವಂಥ ಈ ದೀರ್ಘಕಾಲದ ಸ್ವಪ್ನದಲ್ಲಿ ನಮಗೆ ಸ್ವಾತಂತ್ರ್ಯ ಉಂಟು. ಇಲ್ಲಿ ನಾವು ಬೇಕಾದ ಕನಸನ್ನು ಕಾಣಬಹುದು. ಆ ಬೇಕಾದ ಕನಸನ್ನು ನೋಡುವುದಕ್ಕೆ ನಮ್ಮ ಮನಸ್ಸನ್ನು ಅಣಿಗೊಳಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಈ ಕನಸಿನ ಮೂಲಕ ಕಂಡದ್ದನ್ನು ಸಂಸ್ಕಾರ ರೂಪದಲ್ಲಿ ಇರಿಸಿಕೊಂಡು ಆ ಪಾರಮಾರ್ಥಿಕ ಸ್ಥಿತಿಗೆ ಹೋಗೋದಕ್ಕೆ ಇದನ್ನು ಅನುಷ್ಠಾನದ ಭೂಮಿಕೆಯಾಗಿ ಮಾಡಿಕೊಳ್ಳಬಹುದು. ಅದರಿಂದ ಈ ಸುದೀರ್ಘಕಾಲವಂಥ ಜಾಗೃತ್ ಪ್ರಪಂಚದ ಸ್ವಪ್ನ ಜ್ಞಾನಿಯ ದೃಷ್ಟಿಯಲ್ಲಿ ಸ್ವಪ್ನವಾದರೂ ಸಹ ಸಂಸಾರಿಗಳ ಅಂತ ನಮಗೆ ಇದು ಸಾಧನಾರಂಗದ ಸ್ವಪ್ನ ಅಲ್ವಾ? ಆದ್ದರಿಂದ ಈ ಜಾಗೃತ್ ಪ್ರಪಂಚ ಎನ್ನುವಂಥ ಸ್ವಪ್ನವನ್ನು ಆ ತೀರಾ ಹುಸಿಯಾದ ಸ್ವಪ್ನದಂತೆ ನಾವು ಸ್ವೀಕರಿಸಬಾರದು. ಏಕೆಂದರೆ ಆ ನೆಲೆಗೆ ಹೋಗುವವರೆಗೆ ಇದು ಒಂದಿಷ್ಟು ಸಹಾಯ ಮಾಡುತ್ತೆ. ಹಾಗಾಗಿ ಈ ಸ್ವಪ್ನವನ್ನು ನೀನು ಹೇಗೆ ಬೇಕು ಹಾಗೆ ನೋಡು. ನಿನಗಿಷ್ಟ ಬಂದ ಹಾಗೆ ನೋಡುವುದಕ್ಕಾಗಿ ನಿನಗೆ ನೀನು ಶಿಕ್ಷಣ ಕೊಟ್ಟುಕೋ ಅಂತ ಹೇಳುತ್ತೆ ಶ್ರುತಿ, ಅಂತ ಹೇಳುತ್ತೆ ವೇದಾಂತ ಗ್ರಂಥ. ಹಾಗಾಗಿ ಈ ಸ್ವಪ್ನದಲ್ಲಿ ನಮಗೆ ಸ್ವಾತಂತ್ರ್ಯ ಉಂಟು. ಈ ಸ್ವಪ್ನವನ್ನು ಒಳ್ಳೆಯ ಸ್ವಪ್ನವನ್ನಾಗಿಯೂ ಮಾಡ್ಕೊಳ್ಬೋದು, ಕೆಟ್ಟ ಸ್ವಪ್ನವನ್ನಾಗಿಯೂ ಮಾಡ್ಕೊಳ್ಬಹುದು. ಅಷ್ಟು ಹಿನ್ನೆಲೆಯಲ್ಲಿ ಆ ಸಂಚಿತ ಕರ್ಮಗಳು ಜ್ಞಾನಿದು ನಾಶವಾಗ್ತವೆ. ಆಗಾಮಿ ಕರ್ಮ ಅವನಿಗೆ ಅಂಟೋದಿಲ್ಲ. ಪೂರ್ವಂ ಕರ್ಮ ಆಶ್ರಯ ಅನಾತ್ಮಧ್ಯಾಸಾತ್. ಹಾಗಿದ್ರೆ ಜ್ಞಾನ ಬರೋದಕ್ಕಿಂತ ಮೊದಲು ಮಾಡಿದ್ದು ಕರ್ಮ ಅದರ ಪಾಪವನ್ನು ಫಲವನ್ನು ಅವನಿಗೆ ಕೊಟ್ಟಿತು. ಜ್ಞಾನ ಬಂದ ಮೇಲೆ ಮಾಡಿದಂಥ ಕರ್ಮ, ಒಳ್ಳೆಯ ಕರ್ಮವೂ ಅವನಿಗೆ ಫಲ ಕೊಡೋದಿಲ್ಲ, ಕೆಟ್ಟ ಕರ್ಮವೂ ಫಲವನ್ನು ಕೊಡುವುದಿಲ್ಲ. ಯಾಕೆ ಅಂತ ಪ್ರಶ್ನೆ. ಅಷ್ಟೇ ಅದಕ್ಕೆ ಉತ್ತರ. ವಾಸ್ತವಿಕವಾಗಿ ಕರ್ಮ ನಮಗೆ ಫಲ ಕೊಡಬೇಕು ಅಂತಾದ್ರೆ ಅದರ ಜೊತೆಗೆ ನಮಗೊಂದು ತಾದಾತ್ಮ್ಯ ಇರಬೇಕು. ಅದನ್ನು ತಾದಾತ್ಮ್ಯ ಅನ್ನತ್ತೆ ವೇದಾಂತ, ಅಥವಾ ಕರ್ತೃತ್ವ ಬುದ್ಧಿ ಅಂತ ಹೇಳುತ್ತೆ. ಮತ್ತೆ ಕರ್ಮವನ್ನು ಮಾಡುವಾಗ ಒಂದು ಉದ್ದೇಶ ಇರುತ್ತೆ. ಈ ಕರ್ಮದಿಂದ ನನಗೆ ಇಂತಹ ಫಲ ಸಿಗಬೇಕು ಅಂತ ಆ ನಿರೀಕ್ಷಣೆಯ ಜೊತೆಗೆ ಮಾಡ್ತೇವಲ್ಲ, ಹಾಗಾಗಿ ಅದು ಫಲ ಕೊಡುತ್ತೆ. ನಿರೀಕ್ಷಣೆಯೇ ಇಲ್ಲದೆ ಮಾಡಿದ ಕರ್ಮ ಫಲ ಕೊಡುವುದಿಲ್ಲ. ನಾವು ಕೆಟ್ಟ ನಿರೀಕ್ಷಣೆಯಿಂದ ಮಾಡಿದರೆ ಅದು ಕೆಟ್ಟದ್ದನ್ನು ಕೊಡುತ್ತೆ, ಒಳ್ಳೆಯ ನಿರೀಕ್ಷಣೆಯಿಂದ ಮಾಡಿದ್ದಿದ್ರೆ ಒಳ್ಳೆಯದನ್ನು ಕೊಡುತ್ತೆ. ಈಗ ಒಂದು ತೀರ್ಮಾನಕ್ಕೆ ಬಂದ ಹಾಗಾಯ್ತು. ನಾವು ಮೂಲತಃ ಕರ್ಮ ಎನ್ನುವಂಥದ್ದು ಅದು ಮೂಲತಃ ಪಾಪವೂ ಅಲ್ಲ, ಪುಣ್ಯವೂ ಅಲ್ಲ. ಹಾಗಿದ್ರೆ ಅದರ ಹಿಂದಿರುವಂಥ ನಮ್ಮ ಬುದ್ಧಿಯಿಂದ ಅದು ಉತ್ತಮ ಕರ್ಮವೋ ಅಂದರೆ ಪುಣ್ಯಕರ್ಮವೋ ಪಾಪಕರ್ಮವೋ ಆಗಿರುತ್ತದೆ. ಹಾಗಿದ್ರೆ ಕರ್ಮ ಹೇಗಿರ್ತದೆ? ಟೋಟಲಿ ನ್ಯೂಟ್ರಲ್. ಅದು ಒಬ್ಬಾತ ಹೇಳ್ಬೋದು, ಇಲ್ರಿ ನಾನು ದಿನವೂ ಸಹ ದೇವಾಲಯಕ್ಕೆ ಹೋಗಿ ದೇವರಿಗೆ 100 ಪ್ರದಕ್ಷಿಣೆ ಹಾಕ್ತೇನೆ, ನನಗೆ ಪುಣ್ಯ ಬಂದಿದೆ ಅಂತ. ನನ್ನ ಪ್ರಶ್ನೆ ಇಷ್ಟೇ, ಪ್ರದಕ್ಷಿಣೆ ಹಾಕಿದ್ದು ಹೌದು ಕರ್ಮ ಸತ್ಯವೇ, ಆದರೆ ಆ 100 ಪ್ರದಕ್ಷಿಣೆಯಲ್ಲಿ 100 ಸೆಕೆಂಡುಗಳ ಕಾಲವೂ ಸಹ ಭಗವಂತನ ಸ್ಮರಣೆಯೇ ಬರದೇ ಇದ್ದರೆ ಇವನು ಕೈಕಾಲು ಓಡಾಡ್ತು ಅಂತ ಫಲ ಕೊಟ್ಟು ಬಿಡ್ತದೆ ಅದು? ಇಲ್ಲ. ಹಾಗಾಗಿ ಆ ಕರ್ಮದ ಹಿಂದೆ ಇರುವ ಉದ್ದೇಶದಿಂದ ಅಥವಾ ಅದಕ್ಕೆ ಹಚ್ಚುವ ಸಂಕಲ್ಪದಿಂದ ಅದು ಫಲವನ್ನು ಕೊಡ್ತದೆ. ಅದರ ಜೊತೆಗೆ ನಮಗೆ ಯಾವುದೇ ಸಂಬಂಧ ಇಲ್ಲ ಅಂತಾದರೆ ಆ ಕರ್ಮ ನಮ್ಮ ಫಲವನ್ನು ಕೊಡುವುದಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ನಾವು ದಾರಿಯಲ್ಲೇ ನಡ್ಕೊಂಡು ಹೋಗ್ತೇವೆ, ಪೇಟೆ ದಾರಿಯಲ್ಲ, ಹಳ್ಳಿಯ ದಾರಿ. ಕ್ರಿಮಿಕೀಟಗಳು ಕೆಲವು ಸಲ ಹರಿದಾಡ್ತಾ ಇರ್ತವೆ. ನಮ್ಮ ಗಮನಕ್ಕೆ ಬರದೇನೆ ನಮ್ಮ ಕಾಲ ಅಡಿಗೆ ಸಿಕ್ಕು ಕೆಲವು ಕೀಟಗಳು ಸಾಯ್ತವೆ. ಈಗ ನಮಗೆ ಪಾಪವೋ ಇಲ್ವೋ? ಅದು ಸತ್ತಿದ್ದು ಹೌದು, ನಾವು ತುಳಿದಿದ್ದು ಹೌದು, ಆದರೆ ಅದರಿಂದ ಪಾಪ ಇಲ್ಲ. ವೇದಾಂತ ದೃಷ್ಟಿಯಲ್ಲಿ ಇಲ್ಲ. ಕರ್ಮದವರು ಹೇಳ್ತಾರೆ ಜ್ಞಾತ ರೂಪೇಣ ಕೃತಂ ಅಂತ ಹೇಳಿ, ತಿಳಿದೋ ತಿಳಿದೇನೋ ಮಾಡಿದ್ದು ಅಂತ. ನಾವು ತಿಳಿದೋ ತಿಳಿದೇನೋ ಮಾಡಿದ್ದು ಅಂತ ಹೇಳಿ ತಿಳಿದು ಮಾಡಿದ್ದೇ ಜಾಸ್ತಿ. ಮುಚ್ಕೊಳ್ಳೋದಕ್ಕೋಸ್ಕರ ತಿಳಿದೇ ಇದ್ದದ್ದನ್ನು ಸೇರಿಸ್ತೇವೆ ನಾವು. ತುಂಬ ಜಾಣರು ನಾವು ಅದರೊಳಗೆಲ್ಲ ಅಲ್ವಾ? ಯಾಕೆ ನೋಡಿ, ಪ್ರತಿಯೊಂದು ಕರ್ಮದ ಹಿಂದೆ
ಅಲ್ಲಿರುವ ಉದ್ದೇಶದಿಂದ ಅದು ಪಾಪವೋ ಪುಣ್ಯವೋ ಆಗ್ತದೆ. ಈಗ ಸಾಮಾನ್ಯವಾಗಿ ಈ ಉದಾಹರಣೆಯನ್ನು ಕೊಡ್ತಾ ಇರ್ತೇವೆ ಎಲ್ಲ ಕಡೆಗೂ ಸಹ. ಒಬ್ಬ ಕೊಲೆ ಮಾಡುವವನು ಚಾಕು ಹಾಕಿ ಇರಿತಾನೆ, ಅವನಿಗೆ ಪಾಪ ಬರ್ತದೆ. ಡಾಕ್ಟ್ರ್ ಮಾಡುವುದು, ಸರ್ಜರಿ ಮಾಡುವಾಗ ಇದೇ ಕೆಲಸ ಅಲ್ವಾ? ಅವರು ಇರಿಯೋದೇ ಅಲ್ವಾ? ಕೇಳಿದರೆ ಏನು ವ್ಯವಸ್ಥಿತವಾಗಿ ಇರಿತಾರೆ, ದಟ್ ಈಸ್ ಸಪ್ರೇಟ್. ಮಂಚದ ಮೇಲೆ ಮನಸ್ಕೊಂಡು, ಹೌದು ತಾನೆ, ಕೈ ಕಾಲೆಲ್ಲ ಹಿಡ್ಕೊಂಡು, ಹೌದು ತಾನೆ. ಆದರೆ ಈ ಚುಚ್ಚೋದು, ಕೊರೆಯೋದು, ಕತ್ತರಿಸೋದು, ಸ್ಟಿಚಿಂಗ್ ಹಾಕೋದು, ಮತ್ತು ಕೊಲೆ ಮಾಡಿದವನು ಸ್ಟಿಚಿಂಗ್ ಎಲ್ಲ ಹಾಕೋಲ್ಲ, ಅವನು ಬಿಸಾಡ್ ಹೋಗ್ತಾನೆ. ಇವರು ಅದೊಂದು ಕೆಲಸ ಮಾಡ್ತಾರೆ. ಬೇಕಿದ್ರೆ ಒಳಗಡೆ ಆ ಕತ್ರಿ ಇಟ್ಟು ಬೇಕಾದ್ರೆ ಸ್ಟಿಚಿಂಗ್ ಹಾಕ್ಬೋದು, ದಟ್ ಈಸ್ ಸಪ್ರೇಟ್. ಪ್ರಶ್ನೆ ಇಷ್ಟೇ, ಇವನ ಕರ್ಮ ಪುಣ್ಯ, ಅವನ ಕರ್ಮ ಪಾಪ. ಯಾಕೆ? ಉದ್ದೇಶ ಅಲ್ವಾ? ಹಾಗಾಗಿ ಮೂಲತಃ ಕರ್ಮ ಅನ್ನೋದುಂಟಲ್ಲ, ಅದು ಪಾಪವೂ ಅಲ್ಲ, ಪುಣ್ಯವಲ್ಲ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡ್ತಾನೆ, ಕೊಲೆಗಡಕ ಅಂತ ಅವನಿಗೆ ಬೋರ್ಡ್ ಹಾಕ್ತಾರೆ, ಅವನಿಗೆ ನರಕ, ಹೌದು ತಾನೆ. ಆದರೆ ಜಡ್ಜ, ನ್ಯಾಯಾಧೀಶ ಒಬ್ಬ ಕೊಲೆಗಡಕನಿಗೆ ಆರ್ಡರ್ ಮಾಡ್ತಾನೆ, ಇವನನ್ನು ಹ್ಯಾಂಗಿಂಗ್ ಮಾಡಿ ಅಂತ. ಈಗ ಪ್ರಶ್ನೆ ಅಷ್ಟೇ, ಆ ಕೊಲೆಗಡಕ್ಕೆ ಏನು ಮಾಡಿದ್ನೋ ಅದನ್ನೇ ಅಲ್ವಾ ಈ ನ್ಯಾಯಾಧೀಶ ಮತ್ತು ಅವನು ಹ್ಯಾಂಗಿಂಗ್ ಮಾಡೋ ಇರ್ತಾನಲ್ಲ ಎಳೆಯವನು, ಅವನು ಮಾಡಿದ್ದು ಅದೇ ಅಲ್ವಾ? ಆದರೆ ಅವನಿಗೆ ಸರ್ಕಾರ ಸಂಬಳ ಕೊಡುತ್ತೆ ಅಲ್ವಾ? ಚೆನ್ನಾಗಿ ಮಾಡ್ತೀವಿ ಕೆಲಸ ನೀನು ಅಂತ ಹೇಳಿ. ಪಾಪವೋ ಪುಣ್ಯವೋ? ಪಾಪ ಅಂತ ಪುಣ್ಯ ಬಿಡಿ, ಪಾಪ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಯಾಕಿಲ್ಲ ಕೇಳಿದರೆ, ಉದ್ದೇಶ ಏನಾಗಿತ್ತು? ಅದು ದುರುದ್ದೇಶ ಆಗಿರಲಿಲ್ಲ, ಸದುದ್ದೇಶ ಆಗಿತ್ತು. ಅಲ್ಲಿಗೆ ಏನು ಹೇಳ್ಬೋದು ಕೇಳಿದರೆ, ಕರ್ಮ ಅದು ಪುಣ್ಯಕರ್ಮ ಆಗುವುದು ನಮ್ಮ ಉದ್ದೇಶದಿಂದ, ನಂಬರ್ 1. ಅದು ಪಾಪಕರ್ಮ ಆಗುವುದು ನಮ್ಮ ಉದ್ದೇಶದಿಂದ, ನಂಬರ್ 2. ಅದು ಎರಡೂ ಆಗದೇ ಇರಬಹುದು ನಮ್ಮ ತೀರ್ಮಾನದಿಂದ. ಹಾಗಾಗಿ ಕರ್ಮಕ್ಕೆ 3 ಮುಖಗಳು. ಹೀಗಿದ್ದಾಗ ಉಪನಿಷತ್ತು ಹೇಳುತ್ತೆ, ನೋಡು, ನೀ ಪಾಪ ಮಾಡಿದರೂ ಜನ್ಮ ಎತ್ತುತ್ತೀಯೇ, ಕರ್ಮವನ್ನು ಪಾಪವನ್ನಾಗಿ ಮಾಡಿದರೆ, ಪುಣ್ಯವನ್ನಾಗಿ ಮಾಡಿದರೂ ಜನ್ಮ ಎತ್ತಿದೆಯೇ, ನ್ಯೂಟ್ರಲ್ ಆಗಿಬಿಡು, ಮಾಡಲೇಬೇಡ. ಆಗ ನಿನಗೇನಿಲ್ಲ, ಅದು ಫಲವನ್ನೇ ಕೊಡುವುದಿಲ್ಲ. ನಾನು ಹೇಳ್ತೇನೆ ಅಂತ ಒಪ್ಕೊಳ್ಬೇಡಿ, ನೀವು ನಿಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡಿ. ಯಾಕೆಂದರೆ 100 ಮತಗಳಿವೆ ಲೋಕದ ಉಗ್ರಾಣದಲ್ಲಿ ಅಲ್ವಾ? ಉಪನಿಷತ್ತು ಏನು ಹೇಳುತ್ತೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆರಿಸಿಕೋ ನಿನ್ನ ರುಚಿಗೆ ಒಪ್ಪುವುದನ್ನು ಅದರೊಳು. ಆ 100 ಮತಗಳಲ್ಲಿ, ಅಭಿಪ್ರಾಯಗಳಲ್ಲಿ ಸಾರದೊಡುಗೆಯೇನು ಒಳ ವಿಚಾರದೊಲೆಯಲಿ ಮಾಡು, ಮತಿ ಬೇರೆ ಮತ ಬೇರೆ ಮಂಕುತಿಮ್ಮ. ಆದ್ದರಿಂದ ನಮ್ಮ ಮತಿಯನ್ನು ಮತಕ್ಕಷ್ಟೇನೆ ಸಿಲುಕಿಸಿಕೊಳ್ಳಬಾರದು, ನಮ್ಮ ಮತಿಯನ್ನು ವಿಚಾರಕ್ಕೆ ಸಿಲುಕಿಸಿಕೊಳ್ಳಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಆ ಮೊದಲು ಮಾಡಿದ ಕರ್ಮ ಫಲ ಕೊಟ್ಟಿತು. ಯಾಕೆಂದರೆ ಆ ಕರ್ಮದ ಜೊತೆಗೆ ಕರ್ತೃತ್ವ ಬುದ್ಧಿ ಇತ್ತು, ಅಟ್ಯಾಚ್ಮೆಂಟ್ ಇತ್ತು, ತಾದಾತ್ಮ್ಯ ಭಾವ ಇತ್ತು. ಜ್ಞಾನ ಬಂದ ಮೇಲೆ ಸ್ವಸ್ವರೂಪದ ಅರಿವಿನ ನೆಲೆಯಲ್ಲಿ ಆತ್ಮೇತರವಾದದ್ದು ಯಾವುದೂ ಇಲ್ಲ ಅಂತ ಅನಿಸಿದ್ರಿಂದ ಅವನಿಗೆ ಕರ್ಮ ಮಾಡುವ ಪ್ರವೃತ್ತಿಯೇ ಇರೋದಿಲ್ಲ. ಅಂದರೆ ಬಿಡಬೇಕು ಅಂತ ಬಿಟ್ಟಿದ್ದಲ್ಲ, ತಾನೇ ತಾನಾಗಿ ಬಿಟ್ಟು ಹೋಗಿರ್ತದೆ. ಹಾಗಾಗಿ ಕರ್ತೃತ್ವಜ್ಞಾನಂ ಸ್ವಸ್ಮಿನ್ನ ಆಸೀತ್. ಈಗ ಜ್ಞಾನ ಬಂದ ಮೇಲೆ ಕರ್ತೃತ್ವ ಬುದ್ಧಿಯೇ ಇಲ್ಲ. ಕರ್ತೃತ್ವ ಜ್ಞಾನಕಾಲೇ ಕೃತಾನ್ಯಪಿ ಕರ್ಮಾಣಿ ಕರ್ತೃತ್ವ ಜ್ಞಾನ ನಾಶ ನಷ್ಟಾನಿ ಇದಾನೀಂತು. ಆಗ ಕರ್ತೃತ್ವ ಬುದ್ಧಿ ಇದ್ದೂ ಕರ್ಮ ಮಾಡಿದ್ದ, ಯಾವಾಗ? ಜ್ಞಾನ ಬರೋದಕ್ಕಿಂತ ಮೊದಲು. ಆದರೆ ಆ ಕರ್ಮಗಳು ಕರ್ತೃತ್ವ ಬುದ್ಧಿಯನ್ನು ಅಳಿಸಿ ಹಾಕುವಂತಹ ಜ್ಞಾನ ಬಂದಾಗ ಅವು ನಾಶವಾದವು. ಈಗ ಜ್ಞಾನ ಬಂದಿದೆ, ಕರ್ತೃತ್ವ ಬುದ್ಧಿಯೇ ಇಲ್ಲ, ಈಗ ಮಾಡಿದ ಕರ್ಮ ಅವನಿಗೆ ಫಲ ಕೊಡುತ್ತಾ? ಅಂದರೆ ಕರ್ಮ ಫಲವನ್ನು ಕೊಡುವುದಿಲ್ಲ. ಅಕರ್ತೃ ಬ್ರಹ್ಮಾತ್ಮ ಬೋಧೆ ಆಗಾಮಿ ಕರ್ಮ ಸಂಬಂಧೇವ ನಾಸ್ತೀತಿ ತದಶ್ಲೇಷ ಇತ್ಯುಚ್ಯತೆ. ಆದ್ದರಿಂದ ಕರ್ತೃತ್ವ ಬುದ್ಧಿ ಇಲ್ಲ, ನಾನು ಕರ್ತನೇ ಅಲ್ಲ ಅಂತ ಅವನು ಹೇಳ್ತಾ ಇರ್ತಾನೆ.
ಕರ್ತನೇ ಅಲ್ಲದೆ ಇರುವವನು ಯಾವ ಕರ್ಮ ಮಾಡಿದರೂ ಸಹ ಅವನಿಗೆ ಫಲ ಇಲ್ಲ. ಬರೀ ಬಾಯಲ್ಲಿ ಹೇಳ್ಕೊಳ್ಳೋದಲ್ಲ, ಅದು ಅನುಭವಕ್ಕೆ ಬಂದಿರಬೇಕು. ನಾನು ಕರ್ತ ಅಲ್ಲ ಅಂತ ಹೇಳೋದು ಒಬ್ಬನನ್ನು ಕೊಲೆ ಮಾಡೋದು, ಬಾಯಲ್ಲಿ ಹೇಳೋದು. ಈ ಒಂದು ಕನ್ನಡದ ಒಂದು ಮಾತು ಹೇಳ್ತಾರಲ್ಲ, ಬಕಪಕ್ಷಿ ನದಿಯ ದಡದಲ್ಲಿ ಕುಳಿತು ಮೀನಾ ತಿಂದ್ರೆ ಪಾಪ, ಮೀನಾ ತಿಂದ್ರೆ ಪಾಪ, ಮೀನಾ ತಿಂದ್ರೆ ಪಾಪ ಅಂತ ಜೋರಾಗಿ ಹೇಳ್ತಿತ್ತಂತೆ. ಇದು ಹೇಳುವ ಮಾತನ್ನು ಕೇಳಿ ಪಾಪ ಮೀನುಗಳೆಲ್ಲ ಅದ್ರ ಹತ್ತಿರ ಬರ್ತಿತ್ತಂತೆ. ಓಹೋ, ನಮ್ಮ ಬಕರಾಜ ಬದಲಾವಣೆ ಆಗ್ಬಿಟ್ಟಿದ್ದಾನಪ್ಪ, ಹೋಗೋಣ ಕೈಕಾಲು ಒತ್ತು ಬಿಡೋಣ ಅಂತ ಬಂದರೆ ಗಬಕ್ಕಂತ ಒಂದು ಸಲ ತನ್ನ ಕೊಕ್ಕನ್ನು ನೀರಿಗೆ ಬಿಡ್ತಿತ್ತಂತೆ. ಒಂದು ಮೀನನ್ನು ಹಾಕ್ಕೊಳ್ತಿತ್ತು ಬಾಯಿಗೆ. ಇದನ್ನೇ ಹೇಳೋದು ಬಕಪಕ್ಷಿಯ ಧ್ಯಾನ ಅಂತ. ಹೀಗೆ ಹಾಕ್ಕೊಡೋದು. ವಾಸ್ತವಿಕವಾಗಿಯೂ ಸಹ ಅದು ಇರಬಾರ್ದು. ಅದು ಇದೇ ಇಲ್ಲ ಅಂತ ಬೇರೆಯವರಿಗೆ ಗೊತ್ತಾಗೋದಲ್ಲ, ನಮಗೆ ನಾವೇ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಮುಂದಿನ ಶ್ಲೋಕ ಹೇಳ್ತಾರೆ, ಆ ಜ್ಞಾನ ಬಂದ ಮೇಲೆ ಮಾಡಿದಂತಹ ಕರ್ಮ ಅವನಿಗೆ ಫಲ ಕೊಡುವುದಿಲ್ಲ. ಹೇಗೆ ಅಂದರೆ ಅದಕ್ಕೆ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಸ್ವಂ ಅಸಂಗ ಮುದಾಸೀನಂ ಪರಿಜ್ಞಾಯ ನಭೋ ಯಥ ನ ಶ್ಲಿಷ್ಯತೆ ಯತಿ ಕಿಂಚಿತ್ ಕದಾಚಿತ್ ಭಾವಿ ಕರ್ಮಭಿಃ. ಇನ್ನೊಂದು ಸಲ, ಸ್ವಮಸಂಗ ಮುದಾಸೀನಂ ಪರಿಜ್ಞಾಯ ನಭೋ ಯಥ ನ ಶ್ಲಿಷ್ಯತೆ ಯತಿ ಕಿಂಚಿತ್ ಕದಾಚಿತ್ ಭಾವಿ ಕರ್ಮಭಿಃ. ತನ್ನ ಆತ್ಮನು ಆಕಾಶದಂತೆ ಅಸಂಗ ಮತ್ತು ಉದಾಸೀನ ಅಂತ ತಿಳಿದ ಮೇಲೆ ಆ ಯೋಗಿ ಅಂದರೆ ಜ್ಞಾನಿ, ಆಗಾಮಿ ಕರ್ಮಗಳಿಂದ ಎಂದಿಗೂ ಕಿಂಚಿತ್ತೂ ಲಿಪ್ತನಾಗುವುದಿಲ್ಲ. ನಮಗೂ ಸಹ ಹೀಗೆ ಹೇಳೋದಕ್ಕೆ ಬರ್ತದೆ, ನನ್ನ ಆತ್ಮ ಆಕಾಶದಂತೆ ನಿರ್ಲಿಪ್ತ ಅಸಂಗ ಅಂತ. ಯಾವುದಕ್ಕೆ ಹೇಳೋದಕ್ಕೆ ಬರುತ್ತೆ? ಬಾಯಿ ಹೇಳೋದಕ್ಕೆ ಬರುತ್ತೆ. ಅದರ ಹೃದಯಕ್ಕೆ, ಮನಸ್ಸಿಗೆ, ಅನುಭವಕ್ಕೆ ಬಂದಿಲ್ಲ. ಅನುಭವಕ್ಕೆ ಬರದೇ ಹೇಳಿದ ಮಾತಿಗೆ ಬೆಲೆ ಇಲ್ಲ. ಹಾಗಾಗಿ ಈ ಜ್ಞಾನಿ ಅವನು ಅಂದ್ಕೊಳ್ತಾನೆ ಏನಂದರೆ, ಅಲ್ಲೊಂದು ಶಬ್ದ ಉಂಟು ಅಸಂಗಂ ಅಂತ. ಸಂಗ ಅಂದರೆ ಅಂಟದೇ ಇರುವಿಕೆ. ಅಂಟದೇ ಇರುವಿಕೆ ಅನ್ನೋದು ಯಾವಾಗ ಸಂಭವಿಸುತ್ತೆ ಕೇಳಿದರೆ, ಎಲ್ಲಿ ಎರಡು ಇರುತ್ತೋ ಅಲ್ಲಿ ಅಂಟುಕೊಳ್ಳುತ್ತೆ, ಎಲ್ಲಿ ಒಂದೇ ಇರುತ್ತೋ ಅಲ್ಲಿ ಅಂಟುವ ಪ್ರಶ್ನೆಯೇ ಇಲ್ಲ. ಆಕಾಶ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಒಂದೇ, ಎರಡು ಆಕಾಶ ಅಂತ ಯಾರೂ ಹೇಳೋದಿಲ್ಲ. ಹೇಳಿದರೆ ತುಂಬ ಜ್ಞಾನಿ ಅಂತ ಅಂದ್ಕೊಳ್ಬೋದು ನಾವು, ಅಲ್ವಾ? ಹಾಗಾಗಿ ಆ ಆಕಾಶ ಈ ಆಕಾಶ ಎರಡೂ ಸಹ ಸೇರಿಬಿಟ್ಟಿದ್ವು ನಿನ್ನೆ ದಿವಸ ನಾನು ನೋಡಿದೆ ಅಂತ ಯಾರು ಹೇಳ್ತಾರ? ಇಲ್ಲ. ಯಾಕೆ? ಅಸಂಗ. ಹಾಗಾಗಿ ಎಲ್ಲಿ ಒಂದಿರುತ್ತೋ ಅಲ್ಲಿ ಸಂಘ ಎನ್ನುವಂತಹದ್ದು ಸಂಭವಿಸುವುದಲ್ಲ. ನಾನು ಅಖಂಡ ಸ್ವರೂಪನಾದ್ದರಿಂದ ನನ್ನ ಸ್ವರೂಪವನ್ನು ಬಿಟ್ಟು ಇನ್ನೊಂದು ಇಲ್ಲ ಅಂತಾದ್ರಿಂದ ನನಗೆ ಇನ್ನೊಂದರ ಜೊತೆಗೆ ಸೇರುವಿಕೆ, ಅಂಟುವಿಕೆ, ಸಂಘವಾಗುವಿಕೆ ಎನ್ನುವಂತಹದ್ದು ಇಲ್ಲ ಅಂತ ತಿಳಿತಾನೆ. ಒಂದು. ನಂಬರ್ 2, ಉದಾಸೀನಂ. ಅವನಿಗೆ ಅಕರ್ತೃತ್ವ ಬುದ್ಧಿ. ಯಾವುದರೊಳಗೂ ಸಹ ಕರ್ತೃತ್ವ ಬುದ್ಧಿ ಇಲ್ಲ. ನಾನು ಇದನ್ನು ಕರ್ತೃತ್ವ ಬುದ್ಧಿ ಯಾವಾಗ ಬರುತ್ತೆ ಕೇಳಿದರೆ, ಈಗ ನೋಡಿ, ಒಬ್ಬ ವಿದ್ಯಾರ್ಥಿ ಓದ್ತಾ ಇದ್ದಾನೆ, ಹೈಸ್ಕೂಲಿಗೆ ಹೋಗ್ತಾನೆ. ಆ ಓದಿನಲ್ಲಿ ನಾನು ಓದಬೇಕು, ನಾನು ಅಂಕ ಗಳಿಸಬೇಕು ಅಂತ ಆಸಕ್ತಿ ಇರುತ್ತೆ. ಯಾಕೆ ಕೇಳಿದರೆ, ಆ ಓದಿದ ನಂತರ ಇನ್ನೇನೋ ಒಂದು ಪಡಿಬೇಕಾದದ್ದು ಇರುತ್ತಲ್ಲ, ಅದರ ನಿರೀಕ್ಷಣೆಯಲ್ಲಿ ಈ ಕ್ರಿಯೆ ಜೊತೆಗೆ ಕರ್ತೃತ್ವ ಬುದ್ಧಿಯನ್ನು ಇಟ್ಕೊಂಡಿರ್ತಾನೆ. ಈಗೆಲ್ಲವನ್ನೂ ಒಬ್ಬ ಪಡೆದು ಬಿಟ್ಟಿದ್ದಾನಪ್ಪ, ಅವನಿಗೆ ಕರ್ತೃತ್ವ ಬುದ್ಧಿ ಇರುತ್ತಾ? ಪಡೆಯಬೇಕಾದದ್ದನ್ನು ಎಲ್ಲವನ್ನೂ ಪಡೆದವನಿಗೆ ಅವನಿಗೆ ಎಲ್ಲರೊಳಗೂ ಸಹ ಉದಾಸೀನ. ನಾವು ಎಲ್ಲವನ್ನೂ ಪಡೆದಿರೋದಿಲ್ಲ, ಆದರೂ ಸಹ ಉದಾಸೀನತೆ ಬರುತ್ತೆ ನಮಗೆ ಕೆಲವು ಸಲ. 60 ವರ್ಷ ಸರ್ವೀಸು, 55 ವರ್ಷ ಆಗಿರುತ್ತೆ, ಇನ್ನೂ ಕಡಿಮೆ, ಆಗಲೇ ರಿಟೈರ್ಡ್ ಆದವ್ರ ಥರ ಇರ್ತಾರೆ ಅವರು. ಉದಾಸೀನತೆ ಅಷ್ಟರ ಮಟ್ಟಿಗೆ. ಕೆಲಸದಲ್ಲಿ ಮಾತ್ರ, ಸರ್ಕಾರಿ ಕೆಲಸದಲ್ಲಿ ಮಾತ್ರ, ಬೇರೆ ಯಾವುದ್ರೊಳಗೂ ಸಹ ಇರೋದಿಲ್ಲ. ಆದ್ರೆ ಅಲ್ಲಿರುವ ಉದಾಸೀನತೆಯನ್ನು
ಕೆಲವು ಸಲ ಅವರು ಧ್ಯಾನದಲ್ಲಿ ಪೂಜೆಯಲ್ಲೂ ಸಹ ತೋರಿಸ್ತಾರೆ. ಅಲ್ಲ, ಮೊದಲು ಏನೂ ಇರಲಿಲ್ಲ, ಮನೆಯವ್ರ ಒತ್ತಾಯಕ್ಕೋಸ್ಕರ ಅಷ್ಟೋ ಎಷ್ಟೋ ಮಾಡ್ತಿದ್ರು. ಅವರಿಗೂ ಗೊತ್ತಾಯ್ತು, ಮನೆಯವರಿಗೂ ಇವ್ರನ್ನೇನು ತಿದ್ದಕ್ಕಾಗಲ್ಲ ಇನ್ನು ಅಂತ. ಇವರು ಬಿಟ್ಟರು, ಅವ್ರು ಪೂರಾ ಬಿಟ್ಟರು. ಕೇಳಿದರೆ ನಾ ಎಲ್ಲ ನೋಡಿಬಿಟ್ಟಿದ್ದೇನೆ, ಮಾಡಿಬಿಟ್ಟಿದ್ದೇನೆ ಹೀಗೆ ಅಂತ. ಭೂತಕಾಲದ್ದೇ ಈಗೇನು ಅದು ಕೇಳಬೇಡಿ ಹೀಗೆ. ಇನ್ನು ಏನೂ ಮಾಡದೇ ಇರುವಂಥ ನಮ್ಮಂಥವರೇ ಇಷ್ಟೆಲ್ಲ ಬಡಾಯಿ ಕೊಚ್ಚುತ್ತಾರಲ್ಲ, ಆ ಜ್ಞಾನಿ ಕೊಚ್ಚೋದಿಲ್ಲ, ಅವನಿಗೆ ನಿಜವಾಗಿಯೂ ಸಹ ಏನೂ ಸಹ ಇರೋದಿಲ್ಲ. ಗೀತೆಯಲ್ಲಿ ಭಗವಂತ ಇದೇ ಮಾತನ್ನು ಹೇಳಿದ, ಕರ್ಮಣ್ಯ ಕರ್ಮಯ ಪಶ್ಚೇತ್ ಅಕರ್ಮಣಿ ಚ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಶು. ಅಲ್ವಾ? ನಾವು ಹೇಳ್ತಾ ಇರ್ತೇವೆ, ನಾ ಏನು ಕರ್ಮ ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ ಅಂತ ಕೈಕಾಲಲ್ಲಾಡಿಸ್ತೇವೆ. ಮನಸ್ಸಂತೂ ಇಲ್ಲಿ ಇರೋದಿಲ್ಲ, ಹೋಗಿರ್ತದೆ, ಎಲ್ಲೆಲ್ಲೋ ಓಡಾಡ್ತಾ ಇರ್ತದೆ. ಅದು ಕರ್ಮ ಅಲ್ವಾ? ಮನಸ್ಸಿನಿಂದ ಮಾಡಿದ್ದೇ ಕರ್ಮ, ಕೇವಲ ದೇಹದಿಂದ ಮಾಡಿದ್ದು ಕರ್ಮ. ಅದನ್ನೇ ನಾನು ಹೇಳಿದೆ, ಅಟ್ಯಾಚ್ಮೆಂಟ್ ಅಂದ್ರೆ ಏನು? ಮನಸ್ಸಿನ ಜೊತೆಗೆ ಇರೋದು ಅಟ್ಯಾಚ್ಮೆಂಟು, ದೇಹದ ಜೊತೆಗಲ್ಲ ಅಲ್ವಾ? ಹೀಗೆ ಆದ್ದರಿಂದ ಆ ಜ್ಞಾನಿಯಾದವನಿಗೆ ಅಕರ್ತೃತ್ವ ಬುದ್ಧಿ ಇರ್ತದೆ. ಹಾಗಾಗಿ ಅಕರ್ತೃತ್ವ ಬುದ್ಧಿಯನ್ನು ಅವನು ಅನುಭವಿಸ್ತಾನೆ. ಹಾಗಾಗಿ ಆಕಾಶದಂತೆ ತನ್ನ ಆತ್ಮ, ಅದಕ್ಕೆ ಯಾವುದರ ಲೇಪವೂ ಇಲ್ಲ. ಹೇಗೆ ಆಕಾಶದಂತೆ ಅಂತಂದರೆ, ಗಗನಂ ಜಲ ಅನಲ ಅನಿಲಾದಿಭಿ ನ ಶಿಷ್ಯತೆ. ಒಂದು 3 ಉದಾಹರಣೆ ಕೊಡ್ತಾರೆ ಗುರುಗಳು. ಈಗ ಮಳೆ ಸುರಿಯತ್ತೆ, ಆ ಮಳೆ ಸುರಿದಿದ್ದು ಎಲ್ಲಿ? ಬಿದ್ದಿದ್ದು ಭೂಮಿ ಮೇಲೆ. ಆದರೆ ಅಲ್ಲಿಂದ ಮೋಡದಿಂದ ಕೆಳಗೆ ಬರಬೇಕಿದ್ರೆ ಅದಕ್ಕೆ ಮಾಧ್ಯಮ ಯಾವುದಾಗಿತ್ತು? ಆಕಾಶ ಅಲ್ವಾ? ಇವತ್ತು ತುಂಬ ಮಳೆ ಸುರಿಯಿತು, ಆಕಾಶ ಒದ್ದೆ ಆಗೋಯಿತು ಅಂತ ಹೇಳೋಣವಾ? ಇಲ್ಲ. ಇವತ್ತು ತುಂಬ ಬಿಸಿಲು, ಆಕಾಶ ಎಲ್ಲ ಸುಟ್ಟೇ ಹೋಯಿತು ಅಂತ ಹೇಳೋಣವಾ? ಇಲ್ಲ. ನೀರಿನಿಂದ ತೊಯ್ಯೋದಿಲ್ಲ, ಬೆಂಕಿಯಿಂದ ಸುಡೋದಿಲ್ಲ, ಮತ್ತೆ ತುಂಬ ಗಾಳಿ ಬೀಸ್ತು, ಆಕಾಶ ಎಲ್ಲ ಶೀತ ಬಾಧೆಯನ್ನು ಅನುಭವಿಸ್ತಾ ಇದೆ ಅಂತ ಹೇಳೋಣವಾ? ಇಲ್ಲ. ಯಾಕೆ ಕೇಳಿದರೆ, ಭಗವದ್ಗೀತೆಯಲ್ಲಿ ಮತ್ತೆ ಪುನಃ ಭಗವಂತ ಹೇಳ್ತಾನಲ್ಲ, ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯ ಅಶೋಷ್ಯ ಏವಚ ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನ. ಯಾಕೆ ಹೇಳಿದರೆ, ಅದನ್ನು ಕತ್ತರಿಸೋಕ್ಕಾಗಲ್ಲ. ಯಾವುದನ್ನು? ಆತ್ಮವನ್ನು. ಯಾಕೆ ಕೇಳಿದರೆ, ಯಾವುದಕ್ಕೆ ಅವಯವ ಇರುತ್ತೋ ಅದನ್ನು ಕತ್ತರಿಸ್ಬೋದು. ಈಗ ಇಲ್ಲೊಂದು ಬ್ರೆಡ್ಡಿನ ತುಂಡಿದೆ, ಚಾಕುದಲ್ಲಿ ಕತ್ತರಿಸ್ಬೋದು. ಯಾಕೆಂದರೆ ಅದು ಅವಯವ, ಪೀಸ್ 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 ಆಗುತ್ತೆ ಅಲ್ವಾ? ಹಾಗೇನೆ ಆಕಾಶವನ್ನು ಕತ್ತರಿಸಿ ನೋಡೋಣ, ಪೀಸ್ ಪೀಸ್ ಮಾಡಿ ಹಾಕ್ಬಿಟ್ಟೆ ಆಕಾಶವನ್ನು ಅಂತ ಆಗೋದಿಲ್ಲ. ಯಾಕೆ? ನಿರವಯವ. ಅಲ್ಲಿ ಏನು ಹೇಳ್ದಂಗಾಯ್ತು? ಯಾವುದು ನಿರವಯವವೋ ಅದನ್ನು ಕತ್ತರಿಸೋಕ್ಕಾಗೋಲ್ಲ, ಅದನ್ನು ನೀರಿನಿಂದ ತೋಯಿಸೋದಕ್ಕಾಗೋಲ್ಲ, ಬೆಂಕಿಯಿಂದ ಸುಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆಕಾಶ ಸದೃಶ ದೃಷ್ಟಾಂತ ಕೇವಲ ನನ್ನ ಆತ್ಮ ಅಂತ ಆದಮೇಲೆ ಅವನಿಗೆ ಯಾವುದರ ಸಂಘವೂ ಇಲ್ಲ. ನೀರಿನಿಂದ ಒದ್ದೆ ಆಗುವ ಸಂಘ ಇಲ್ಲ, ಬೆಂಕಿಯಿಂದ ಸುಡುವ ಸಂಘ ಇಲ್ಲ, ಗಾಳಿಯಿಂದ ತಣ್ಣಗಾಗುವ ಸಂಘವೂ ಸಹ ಇಲ್ಲ. ಇದ್ಯಾವುದೂ ಸಹ ನನಗೆ ಅಂಟುವುದಿಲ್ಲ. ಯಾಕೆ ಕೇಳಿದರೆ, ಆತ್ಮವಿದ್ಯತಿ ಕದಾಚಿದಪಿ ಕಿಂಚಿದಪಿ ಭಾವಿ ಕರ್ಮಭಿ ಆತ್ಮಾನುಭವೋತ್ತರ ಕಾಲಿಕೈ. ತನಗೆ ಜ್ಞಾನ ಬಂದ ಮೇಲೆ ಮಾಡಿದಂತೆ ಯಾವ ಕರ್ಮದಿಂದಲೂ ಸಹ ಅವನಿಗೆ ಆ ಕರ್ಮ ಉಂಟು. ಯಾಕೆಂದರೆ ಶರೀರದ ಬಗ್ಗೆಯೂ ಸಹ ಅವನಿಗೆ ಕಾಣುತ್ತೆ, ಆದರೆ ಅಟ್ಯಾಚ್ಮೆಂಟ್ ಇಲ್ಲ. ಹಾಗಾಗಿ ಅದರಿಂದ ಅವನಿಗೆ ಮಾಡಿದ ಕರ್ಮದಿಂದ ಪಾಪವೂ ಬರೋದಿಲ್ಲ, ಪುಣ್ಯವೂ ಬರೋದಿಲ್ಲ. ಯಾಕೆ ಅಂದರೆ ಅಭಿಮಾನ ರೂಪ ಸಂಘ ಅಭಾವಾತ್. ಅಭಿಮಾನ ಅಂದರೆ ಅಟ್ಯಾಚ್ಮೆಂಟ್, ಅದರ ಅಂಟುವಿಕೆ ಅವನಿಗಿಲ್ಲ. ಹಾಗಾಗಿ ಆ ತಾದಾತ್ಮ್ಯವಿಲ್ಲದೆ ಇದ್ದದ್ರಿಂದ ಅವನಿಗೆ ಅಜ್ಞಾನ ಪೂರ್ತಿಯಾಗಿ ನಾಶ ಆಗ್ತಾ ಇರುತ್ತೆ. ಆದ್ದರಿಂದ ಜ್ಞಾನದ ದಶೆಯಲ್ಲಿ ಅಭಿಮಾನ ಮತ್ತು ತಾದಾತ್ಮ್ಯ ಕರ್ತೃತ್ವ ಬುದ್ಧಿ ಇಲ್ಲದೆ ಇದ್ದರಿಂದ ಅವನು ಜ್ಞಾನ ಬಂದ ಮೇಲೆ ಮಾಡಿದಂತಹ ಕರ್ಮ ಅವನಿಗೆ ಫಲವನ್ನು ಕೊಡುವುದಿಲ್ಲ. ಅಷ್ಟೇ. ಒಂದು ಲಾಕ್ ಆ್ಯಂಡ್ ಕೀ ಏನು ಅಂದರೆ, ತಾದಾತ್ಮ್ಯ ಇದ್ದು ಮಾಡಿದ ಕರ್ಮ
ಅದು ಲಾಕ್ ಮಾಡ್ದಂಗೆ ಹೀಗೆ ನಮಗೆ ಫಲ ಕೊಡೋದರ ಮೂಲಕ ಭವಬಂಧನವನ್ನು ಮಾಡುತ್ತೆ. ತಾದಾತ್ಮ್ಯರಹಿತವಾಗಿ ಮಾಡಿದ ಕರ್ಮ ಲಾಕನ್ನು ಓಪನ್ ಮಾಡುತ್ತೆ ಅಷ್ಟೇ ಅಲ್ವಾ. ಅಂದರೆ ಈ ತಾದಾತ್ಮ್ಯರಹಿತವಾಗಿ ಮಾಡೋದು ಒಳಕ್ಕೆ ನಮಗೆ ಅನುಭವಕ್ಕೆ ಬರಬೇಕು, ಆಗ ಅದು ಸಿದ್ಧಿಸುತ್ತೆ ಎನ್ನುವ ಮಾತಿನ ಜೊತೆಗೆ ಈ ಕೊಟ್ಟಂಥ ದೃಷ್ಟಾಂತವನ್ನು ಏನು ಅಂದರೆ ಆಕಾಶದಂತೆ ಅಂಟುವಿಕೆ ಅನ್ನೋದು ಇಲ್ಲ ಅಂತ ಹೇಳಿದ್ರಲ್ಲ ಈ ಶ್ಲೋಕದೊಳಗೆ, ಮತ್ತೆ ಪುನಃ ಬಂತು ಅವರಿಗೆ ಪೂರ್ತಿ ಅರ್ಥ ಆಯಿತೋ ಇಲ್ವೋ ಅಂತ ಹೇಳಿ ಮನುಷ್ಯರಿಗೆ ತೀರಾ ಪರಿಚಯ ಇರುವಂಥ ಒಂದು ದೃಷ್ಟಾಂತ ಕೊಡ್ತಾರೆ ಮುಂದಿನ ಶ್ಲೋಕದಲ್ಲಿ. ತೀರಾ ಪರಿಚಯ ಅಂದರೆ ಗೋಖಲೆ ಇನ್ಸ್ಟಿಟ್ಯೂಷನ್ಗೆ ಬರೋವರಿಗೆ ಅಲ್ಲ ಪರಿಚಯ, ಬಹಳಷ್ಟು ಜನರಿಗೆ ಇರ್ತದೆ, ಆದರೆ ನಮಗೂ ಸಹ ಅದ್ರ ಕೇಳಿ ಪರಿಚಯ ಇರುತ್ತಲ್ಲ ಅಂಥ ಒಂದು ವಸ್ತುವನ್ನು ಶ್ಲೋಕದಲ್ಲಿ ಉದಾಹರಿಸಿ ಕೊಡ್ತಾರೆ. ನನಭೋ ಘಟಯೋಗೇನ ಸುರಾಗಂಧೇನ ಲಿಪ್ಯತೆ ತಥಾ ಆತ್ಮ ಉಪಾಧಿಯೋಗೇನ ತದ್ಧರ್ಮೈ ನೈವ ಲಿಪ್ಯತೆ. ಇನ್ನೊಂದು ಸಲ, ನನಭಃ ಘಟಯೋಗೇನ ಸುರಾಗಂಧೇನ ಲಿಪ್ಯತೆ ತಥಾ ಆತ್ಮ ಉಪಾಧಿಯೋಗೇನ ತದ್ಧರ್ಮೈ ನೈವ ಲಿಪ್ಯತೆ. ಆಕಾಶ ಮಡಕೆಯ ಸಂಬಂಧದಿಂದ ಹೆಂಡದ ವಾಸನೆಯಿಂದ ಲಿಪ್ತವಾಗುವುದಿಲ್ಲ. ಅದರಂತೆ ಆತ್ಮನು ಉಪಾಧಿಯ ಸಂಬಂಧದಿಂದ ಅದರ ಧರ್ಮಗಳಿಂದ ಲಿಪ್ತನಾಗುವುದೇ ಇಲ್ಲ. ಇಷ್ಟು ಶ್ಲೋಕದ ಅರ್ಥ. ಬಹಳ ಸುಂದರವಾದ ದೃಷ್ಟಾಂತ. ಯಾಕೆ ಕೇಳಿದರೆ ಇಂತಹ ದೃಷ್ಟಾಂತ ವೇದಾಂತ ಸಾಹಿತ್ಯದಲ್ಲಿ ಮಾತ್ರ ಸಿಗತ್ತೆ, ಇನ್ನೆಲ್ಲೂ ಸಹ ಸಿಗೋದಿಲ್ಲ. ನೋಡೋಣ ಅರ್ಥನ. ಜಗದ್ವ್ಯಾಪ್ಯ ವರ್ತಮಾನಂ ನಭಃ, ಜಗತ್ತನ್ನೇ ವ್ಯಾಪಿಸಿಕೊಂಡಿರುವಂತಹದ್ದು ಆಕಾಶ. ಆಕಾಶ ಇಲ್ಲದಿರುವಂಥ ಜಾಗ ಯಾವುದಾದ್ರು ಒಂದು ಇದ್ದರೆ ಮತ್ತೆ ನೆನಪಿಸ್ಕೊಳ್ಳಿ. ಅಕಸ್ಮಾತ್ ನೆನಪಿಗೆ ಬಂದರೆ ಇಲ್ಲೊಂದು ಕಡೆಗೆ ಆಕಾಶ ಇಲ್ಲ ಅಂತ, ಆಕಾಶ ಇಲ್ಲದೇ ಇರೋ ಜಾಗವನ್ನು ನಾನು ನೋಡಿ ಬಂದಿದ್ದೇನೆ ಅಂತ ಕಿರೀಟ ಹಾಕ್ಕೊಳ್ಬೋದು ಅವಾಗ ಅಲ್ವಾ. ಆಕಾಶ ಇಲ್ಲದಿರೋ ಜಾಗ ಉಂಟಾ? ಇಲ್ಲ, ಎಲ್ಲ ಕಡೆಗೂ ಸಹ ಅದು ಉಂಟು. ಅಂತಹ ಸರ್ವತ್ರ ವ್ಯಾಪಿಸಿದಂತಹ ಆಕಾಶ, ಇಲ್ಲೊಂದು ಮಡಿಕೆ ಇದೆ, ಆ ಮಡಿಕೆ ಒಳಗೂ ಸಹ ಅದು ಇದೆ. ಈಗ ಪ್ರಶ್ನೆ ಇಷ್ಟೇ, ಆ ಮಡಿಕೆ ಒಳಗೆ ಒಂದು ಲೀಟರ್ ತಂದು ಹೆಂಡವನ್ನು ಹಾಕಿಬಿಡೋಣ. ಅರ್ಧ ಭಾಗ ತುಂಬಿದೆ, ಇನ್ನು ಅರ್ಧ ಭಾಗ ಖಾಲಿ ಇದೆ ಅಲ್ವಾ. ಖಾಲಿ ಇದೆ ಅಂದರೆ ಆಕಾಶ ಇದೆ. ಆ ಹೆಂಡದ ವಾಸನೆ ಆ ಖಾಲಿ ಇರುವ ಆಕಾಶಕ್ಕೆ ಅಂಟತ್ತಾ ಅಂತ ಒಂದು ಸಣ್ಣ ಸಂಶಯ ಬಂದುಬಿಡುತ್ತೆ ಇಲ್ಲಿ. ಏನು ಅಂದರೆ ಆ ಮಡಿಕೆಯನ್ನು ಮುಚ್ಚಲ ತೆಗೆದ್ರೆ ಈಗ ನೋಡಿದರೆ ವಾಸನೆ ಬಂದೇ ಬರುತ್ತೆ. ಅದು ಹೆಂಡದ ವಾಸನೆ ಅಲ್ಲ, ಬೇರೆ ವಾಸನೆ ಅನುಭವದಿಂದ ಹಂಗೆ ಹೇಳ್ಬೋದು ನಾವು ಅಲ್ವಾ, ಹೌದು ತಾನೇ? ಹಾಂ, ಅದು ಬರುವುದು ಆಕಾಶದ ಜೊತೆಗೆ ಸಂಶ್ಲೇಷ ಆಗಿ ಅಲ್ಲ, ಅಲ್ಲಿರುವ ಗಾಳಿಯಿಂದಾಗಿ, ಅಲ್ಲಿರುವ ವಾತದಿಂದಾಗಿ, ಹೌದು ತಾನೇ? ಆದರೆ ಆ ಸ್ಪೇಸಿಗೆ ಅದು ಏನಾಗೋದಿಲ್ಲ, ಅದು ಅಂಟೋದಿಲ್ಲ. ಭಾಗವತದಲ್ಲಿ ರಾಜ ರಹುಗುಣ ಜಡಭರತನ ಹತ್ರ ಇದೇ ಪ್ರಶ್ನೆ ಮಾಡ್ತಾನೆ. ದೇಹದ ಒಳಗಿರುವಂಥ ಆತ್ಮನಿಗೆ ಸುಖ ದುಃಖ ನೋವಿಲ್ಲ ಅಂತ ಹೇಳ್ತೀರಲ್ಲ ನೀವು, ಹೇಗೆ ಹೇಳ್ತೀರಿ? ನನ್ನ ಪ್ರಕಾರ ನೋವಿದೆ ಆತ್ಮನಿಗೆ ಅಂತ ಒಂದು ದೃಷ್ಟಾಂತ ಕೊಡ್ತಾನೆ ಅವನು. ಹೇಗೆ ಕೇಳಿದರೆ, ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅಕ್ಕಿಯನ್ನು ಹಾಕಿ ಒಲೆಯ ಮೇಲೆ ಇಟ್ಟರೆ ಆ ಬೆಂಕಿ ತಾಗೋದು ಮೊದಲು ಯಾವುದಕ್ಕೆ? ಪಾತ್ರೆಗೆ. ಪಾತ್ರೆಯ ಶಾಖ ನೀರಿಗೆ ತಾಗತ್ತೆ, ನೀರು ಕುದಿಯತ್ತೆ, ನೀರು ಕುದಿದು ಅಕ್ಕಿ ಅನ್ನ ಆಗತ್ತೆ. ವಾಸ್ತವಿಕ ಅಕ್ಕಿಗೆ ನೇರವಾದಂಥ ಸಂಬಂಧ ಉಂಟ ಬೆಂಕಿಯ ಜೊತೆಗೆ? ಇಲ್ಲ. ಹಾಗೆಯೇ ಈ ದೇಹಕ್ಕೆ ಹೊರಗಿನಿಂದ ಆದಂಥ ಸುಖ ದುಃಖಗಳ ಅನುಭವ ಒಳಕ್ಕೆ ಮನಸ್ಸಿಗೆ, ಹಾಗೆ ಮನಸ್ಸಿನ ಒಳಗೆ ಅಕ್ಕಿಯ ಸ್ಥಾನದಲ್ಲಿರುವಂಥ ಆತ್ಮನಿಗೆ ಯಾಕೆ ಆಗೋದಿಲ್ಲ? ಇಂಥ ಬ್ಯೂಟಿಫುಲ್ ಕ್ವಶನ್ ಕೇಳೋದಾದ್ರೆ ಹಿಂಗಿದ್ದು ಕ್ವಶನ್ ಕೇಳಬೇಕಪ್ಪ. ನಾವು ಒಳ್ಳೆಯ ಪ್ರಶ್ನೆ ಅಂತ ಹೇಳ್ತೇವೆ, ಜಡ ಬರ್ತಾ ಹೇಳ್ತಾ
ಒಳ್ಳೆ ದೊಡ್ಡ ಪಂಡಿತ ಅಂತ ಅಂದ್ಕೊಂಡು ಪ್ರಶ್ನೆ ಕೇಳಿಬಿಟ್ಟೆ, ನೀನು ಶತದಡ್ಡ ನೀನು ಅಂದ. ಯಾಕೆ ಅಂದರೆ ತಕ್ಷಣ ಹೇಳ್ತಾನೆ, ನೀನು ಕೊಟ್ಟಂತಹ ದೃಷ್ಟಾಂತ ಸಾವಯವ ಪದಾರ್ಥದ್ದು. ಬೆಂಕಿಗೆ ಅವಯವ ಉಂಟೋ ಇಲ್ವಾ? ಉಂಟು. ಮತ್ತು ನೀರಿಗೆ ಅವಯವ ಇಲ್ಲದೆ ಇರ್ಬೋದು, ಪಾತ್ರೆಗೆ ಅವಯವ ಉಂಟೋ ಇಲ್ವಾ? ಉಂಟು. ಅಕ್ಕಿಗೆ ಅವಯವ ಉಂಟೋ ಇಲ್ವಾ? ಉಂಟು. ಆದರೆ ಅಕ್ಕಿಯ ಸ್ಥಾನೀಯನ ಅಂತ ಆತ್ಮನಿಗೆ ಅವಯವ ಉಂಟಾ? ಇಲ್ಲ. ಆಗೋಯ್ತಲ್ಲ, ಚಾಪ್ಟರ್ ಕ್ಲೋಸ್. ನಮಗೆ ಆ ಪ್ರಶ್ನೆ ಕೇಳಿದಾಗ ಇವಾಗ ಜಡಭರತ ಉತ್ತರ ಹೇಳಲಿಕ್ಕಾಗೋದಿಲ್ಲ, ಸಿಕ್ಕಾಕೊಂಡು ಬಿದ್ದ ಅಂತ ಅನಿಸುತ್ತೆ. ಉತ್ತರ ಹೇಳಿದ್ಮೇಲೆ ಎಂಥ ದಡ್ಡ ಪ್ರಶ್ನೆ ಕೇಳಿದ್ವಿ ನಾವು ಅಂತ ಅನಿಸುತ್ತೆ. ಹಾಗೆಯೇ ಈ ದೇಹದ ಒಳಗಿರುವಂತಹ ಆತ್ಮನಿಗೆ ಸುಖ ದುಃಖಗಳ ಅನುಭವ ಇಲ್ಲ. ಹೇಗೆ ಕೇಳಿದರೆ, ಹೆಂಡದ ಮಡಕೆಯೊಳಗಿರುವಂಥ ಆಕಾಶ ಹೆಂಡದ ವಾಸನೆಯಿಂದ ಹೇಗೆ ಲಿಪ್ತವಾಗುವುದಿಲ್ಲವೋ ಹಾಗೆ ಲಿಪ್ತನಾಗುವುದಿಲ್ಲ. ನೋಡಿ, ಈ ಹೆಂಡ ವೇದಾಂತಕ್ಕೂ ದೃಷ್ಟಾಂತ ಆಗ್ತದೆ ಅಂತ. ನಮಗೆ ಅದು ಯಾವ್ಯಾವುದಕ್ಕೂ ದೃಷ್ಟಾಂತ ಆಗಿತ್ತು. ಇಷ್ಟು ದಿವಸ ರಸ್ತೆ ಮೇಲೆ ಹೋಗೋರು ನೋಡಿದರೆ ಓಹೋ ಇದು ಇದಕ್ಕೆ ದೃಷ್ಟಾಂತ ಅಂತ ಅಲ್ವಾ? ಆದರೆ ಅದು ವೇದಾಂತಕ್ಕೂ ದೃಷ್ಟಾಂತ. ಅಂದರೆ ಅಷ್ಟು ದುರ್ಗಂಧ ಎನ್ನುವ ದೃಷ್ಟಿಯಿಂದ ಆ ಉದಾಹರಣೆ ಕೊಟ್ಟಿದ್ದದು. ಅಷ್ಟು ದುರ್ಗಂಧವಾದ್ರೂ ಸಹ ಮಡಕೆಯ ಒಳಗಿರುವಂಥ ಸ್ಪೇಸ್ ಅನ್ನೋದು ತನ್ನ ವಾಸನೆಯಿಂದ ಸ್ಪರ್ಶ ಮಾಡುವುದಿಲ್ಲ, ಅಥವಾ ಆ ಆಕಾಶ ಆ ವಾಸನೆಗೆ ಸಿಲುಕಿಕೊಳ್ಳುವುದಿಲ್ಲ, ವಾಸನೆಯನ್ನು ಅಂಟಿಸಿಕೊಳ್ಳುವುದಿಲ್ಲ. ಯಾಕೆಂದರೆ ತಾನು ನಿರವಯವ ಆದ್ದರಿಂದ. ಅಷ್ಟು ಹಿನ್ನೆಲೆಯಲ್ಲಿ ನನಭೋ ಘಟಯೋಗೇನ ಸುರಾಗಂಧೇನ ಲಿಪ್ಯತೆ ಏವಂ, ಇದೇ ರೀತಿಯಾಗಿ ಆವಿದೇಹ ಕೈವಲ್ಯಂ ಅನುವರ್ತಮಾನೈರಪಿ ಉಪಾಧಿಪಿ. ಈಗ ಒಬ್ಬಾತ ಇದ್ದಾನೆ ಜ್ಞಾನಿ, ಅವನಿಗೆ ಸ್ಪಷ್ಟವಾದ ತಿಳುವಳಿಕೆ ಬಂದುಬಿಟ್ಟಿದೆ, ನಾನು ದೇಹ ಅಲ್ಲ, ಇಂದ್ರಿಯ ಅಲ್ಲ, ಮನಸ್ಸಲ್ಲ, ಹಾಗಿದ್ರೆ ನಾನು ಪರಮಾತ್ಮ ಆತ್ಮನೇ ಆಗಿದ್ದೇನೆ, ಅಹಂ ಬ್ರಹ್ಮಾಸ್ಮಿ ಎನ್ನುವಂಥ ಜ್ಞಾನ ಬಂದಿದೆ. ಆದರೆ ಪ್ರಾರಬ್ಧ ಕರ್ಮ ಇನ್ನೂ ಇದೆ, ದೇಹ ಬದುಕಿದೆ. ಆ ದೇಹ ಬೀಳುವವರೆಗೂ ಸಹ ಅವನು ಹೇಗಿರ್ತಾನೆ ಕೇಳಿದರೆ, ಆ ಹೆಂಡ ತುಂಬಿದ ಮಡಕೆಯ ಒಳಗಿರುವಂಥ ಆಕಾಶ ಹೆಂಡದ ವಾಸನೆಯಿಂದ ಹೇಗೆ ಕಲುಷಿತ ಆಗುವುದಿಲ್ವೋ ಹಾಗೆ ಇರ್ತಾನೆ. ಎಲ್ಲಿ ಹುಡ್ಕೋಣ ಇಂಥ ದೃಷ್ಟಾಂತವನ್ನು? ಹೀಗೆ ಅನುವರ್ತಮಾನ ಇರಿಪಿ ಉಪಾಧಿಭಿ, ಈ ದೇಹ ಎನ್ನುವಂಥ ಉಪಾಧಿ, ಮನಸ್ಸು ಎನ್ನುವಂಥ ಉಪಾಧಿ, ಇಂದ್ರಿಯಗಳು ಎನ್ನುವಂಥ ಉಪಾಧಿ ಎಲ್ಲವೂ ಇದ್ದಾಗ್ಯೂ ಸಹ ಅವನು ಲಿಪ್ತನಾಗುವುದಿಲ್ಲ. ಸ್ಥೂಲ ಸೂಕ್ಷ್ಮ ಶರೀರ ರೂಪೈ, ಸ್ಥೂಲ ಶರೀರವೂ ಇದೆ ಅವನಿಗೆ, ಸೂಕ್ಷ್ಮ ಶರೀರವೂ ಇದೆ, ಕಾರಣ ಶರೀರವೂ ಇದೆ. ಅಂದರೆ ಇದೆ ಅಂದ್ರೇನು? ನಮ್ಮ ನಿಮ್ಮ ದೃಷ್ಟಿಯಲ್ಲಿದೆ, ಆದರೆ ದೇಹದ ಅಭಿಮಾನ ಏನಾಗಿದೆ? ಅದು ಇಲ್ಲ. ಒಂದು ಉದಾಹರಣೆ ಕೊಟ್ಟು ಹೇಳಬೇಕು ಅಂದರೆ, ಬಲ್ಬ್ ಉರಿತಾ ಇತ್ತು ಇಷ್ಟು ದಿವಸ ಅಲ್ವಾ, ಇದ್ದಕ್ಕಿದ್ದಾಗೆ ಬರ್ನ್ ಆಗೋಯ್ತು. ಈಗ ಹೊರಗಿಂದ ನೋಡಿದರೆ ಇನ್ನೂ ಅನುಭವ ಇಲ್ಲದೇ ಇರೋರಿಗೆ ಆ ಬಲ್ಬ್ ಸುಟ್ಟೋಗಿದೆ ಅಂತ ಹೇಳ್ತಾರೆ, ಏನಾಗಿದೆ ರೀ, ಹಾಗೆ ಇದೆಯಲ್ರಿ ಅಲ್ವಾ? ಆದರೆ ಒಳಗಡೆಯಿಂದ ಆ ಸಂಬಂಧದ ಕೊಂಡಿಯಾಗಿರುವ ತಂತು ಇದೆಯಲ್ಲ ಕಟ್ಟಾಗ್ಬಿಟ್ಟಿದೆ. ಹಾಗೇನೆ ಈ ಅಟ್ಯಾಚ್ಮೆಂಟ್ ಎನ್ನುವಂಥದ್ದು ಅವನಿಗೆ ಸತ್ತೋಗಿದೆ, ಜ್ಞಾನದ ಬೆಂಕಿಯಿಂದ ಸುಟ್ಟೋಗಿದೆ. ಹಾಗಾಗಿ ನಮ್ಮ ನಿಮ್ಮ ದೃಷ್ಟಿಯಲ್ಲಿ ಅವನಿಗೆ ಸ್ಥೂಲ ಶರೀರವೂ ಇದೆ, ಸೂಕ್ಷ್ಮ ಶರೀರವೂ ಇದೆ, ಕಾರಣ ಶರೀರವೂ ಇದೆ. ಅದು ಯಾಕಿದೆ ಕೇಳಿದರೆ, ಪ್ರಾರಬ್ಧ ಕರ್ಮ ಸವಿಲಿಲ್ಲ, ಅದು ಇದೆ ಅಷ್ಟೇ. ಇದೆ, ಅದರಿಂದ ಏನು ಪ್ರಯೋಜನ ಕೇಳಿದರೆ ಇದೆ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಯೋಗೇನ ಮಿಥ್ಯಾ ಸಂಬಂಧೇನ ತದ್ಧರ್ಮೈ ಸ್ಥೂಲ ಸೂಕ್ಷ್ಮ ಶರೀರಧರ್ಮೈ ದೇವತಾವಂದನ ತಾರಾಜಪಾ ಧರ್ಮೈ ನವ್ಯಲಿಪ್ಯತೆ. ಜ್ಞಾನ ಬಂದ ಮೇಲೆ ಅವನು ಮಾಡಿದ್ದು ದೇವ್ರ ಪೂಜೆ ಮಾಡ್ಬೋದು, ಏನು ಪ್ರಯೋಜನ? ಏನೂ ಇಲ್ಲ. ರಾಮ ಜಪ ಮಾಡ್ಬೋದು, ತಾರಾಜಪ ಅಂದರೆ ತಾರಕ ಮಂತ್ರ, ಅದು ಜಪಿಸ್ಬೋದು, ಏನೂ ಇಲ್ಲ. ಈ ಮಾತು ಇಲ್ಲೇ ಬಂದಿದೆ. ಪ್ರಾಯಶಃ ನನಗನ್ನಿಸುತ್ತೆ ಇದು ನೇರ ಅವರಿದ್ದೇ ಅನುಭವವೇನೋ ಅಂತ ಅನಿಸುತ್ತೆ.
ಈ ವಾಕ್ಯ. ಏಕೆಂದರೆ ನಾನು ಕೇಳಿದ ಹಾಗೆ ಕೊನೆಗೆ ದಿನಗಟ್ಟಲೆ 4-5 ದಿನಗಳ ಕಾಲ ಅವರು ಅಂತರ್ಮುಖರಾಗಿ ಬಿಡ್ತಿದ್ರಂತೆ. ಇದಕ್ಕೆ ವ್ಯಾಖ್ಯಾನವಾದಂಥವರು. ಅವರು ಅಂತರ್ಮುಖರಾದಾಗ ಅವರ ಅಕ್ಕಪಕ್ಕದಲ್ಲಿರುವವರೆಲ್ಲ ನಮಗಿನ್ನೇನು ಕೆಲಸ ಇಲ್ಲ ಇಲ್ಲಿ. ಏಕೆಂದರೆ ಪರಿಚಾರಕನಿಗೆ ಅವರಿಗೆ ಅನುಷ್ಠಾನಕ್ಕೆ ಸಿದ್ಧಗೊಳಿಸಬೇಕು ಅನ್ನೋ ಕೆಲಸ ಇಲ್ಲ. ಅಡಿಗೆ ಅವನಿಗೆ ಪಾಕ ತಯಾರು ಮಾಡಬೇಕು, ಭಿಕ್ಷೆ ಮಾಡಬೇಕು ಅನ್ನೋ ಕೆಲಸ ಇಲ್ಲ. ಸ್ನಾನ ಮಾಡುವವನಿಗೆ ನೀರು ಕಾಯಿಸುವವನಿಗೆ ನೀರು ಕಾಯಿಸಬೇಕು ಅಂತ ಕೆಲಸ ಇಲ್ಲ. ಬಟ್ಟೆ ಒಗೆಯುವವನಿಗೆ ಬಟ್ಟೆ ಒಗಿಬೇಕು ಎನ್ನುವ ಕೆಲಸವೂ ಇಲ್ಲ. ಎಲ್ಲರೂ ಸಹ ಅಲ್ಲಿಂದ ಚದುರಿ ಹೋಗ್ತಿದ್ರಂತೆ. ಯಾವಾಗಲೂ ಇದ್ದಕ್ಕಿದ್ದ ಹಾಗೆ ಬಹಿರ್ಮುಖರಾಗ್ತಿದ್ರಂತೆ. ಹಾಗೆ ಬಹಿರ್ಮುಖರಾದ ತಕ್ಷಣ ನೋಡಿ, ಆ ದೇಹಕ್ಕೆ ಅಭ್ಯಾಸ ಆಗಿರುತ್ತದಲ್ಲ, ಮೊದಲು ಹೋಗಿ ಮಾಡೋ ಕೆಲಸ ನೇರ ಹೋಗೋದು ತುಂಗಾ ನದಿಗೆ ಸ್ನಾನ ಮಾಡಿಬಿಡೋದು, ಬರೋದು, ಆಮೇಲೆ ಆ ದೇಹಕ್ಕೆ ಏನು ಅಭ್ಯಾಸ ಆಗಿರುತ್ತಲ್ಲ ಅದರ ಪ್ರಕಾರ ಇವರು ಅನುಷ್ಠಾನ ಮಾಡೋದು, ಆಮೇಲೆ ನೇರವಾಗಿ ದೇವತಾ ಗುಡಿಗಳಿಗೆ ಹೋಗಿ ದರ್ಶನ ಮಾಡೋದು. ಅವರು ಈಚೆ ದಾಟ್ಕೊಂಡು ಬರೋಷ್ಟೊತ್ತಿಗೆ ಆವಾಗ ಸುದ್ದಿ ಮುಡ್ತಿತ್ತಂತೆ, ಅಯ್ಯಯ್ಯೋ ಅವರಿಗೆ ಎಚ್ಚರಾಗ್ಬಿಟ್ಟಿದೆ ಅಂತ. ಇದನ್ನು ನೇರ ಅತ್ಯಂತ ಹತ್ತಿರದಿಂದ ಕಂಡವರು ಅದನ್ನು ಉಲ್ಲೇಖ ಮಾಡ್ತಾರೆ ಹೀಗೆ ಅಂತ. ಆಮೇಲೆ ಹೇಳ್ತಾರೆ, ಪ್ರತಿಯೊಬ್ಬ ಜ್ಞಾನಿಯೂ ಸಹ ಅವನು ತನ್ನ ಸಮಾಧಿ ಸ್ಥಿತಿಯಿಂದ ಬಹಿರ್ಮುಖನಾದಾಗ ಮೊದಲು ಮಾಡುವ ಕೆಲಸ ಇದೇನೆ ಅಂತ. ಯಾಕೆಂದರೆ ಆ ದೇಹಕ್ಕೆ ಈ ಕೆಲಸವನ್ನು ಮಾಡಿ ಮಾಡಿ ಸಂಸ್ಕಾರ ಆಗಿಬಿಡುತ್ತೆ ನೋಡಿ. ಆ ಸಂಸ್ಕಾರ ಅದು ಹೇಗಿರುತ್ತೆ ಅಂದರೆ, ನಮಗೆ ಗೊತ್ತಿಲ್ಲದೇ ಕೆಲಸ ಮಾಡ್ತಾ ಇರುತ್ತೆ. ಕೆಲವು ಸಲ ದೇಹಕ್ಕೆ ಅಭ್ಯಾಸ ಆಗಿಬಿಡುತ್ತೆ. ನನ್ನ ಸ್ನೇಹಿತರ ಒಬ್ಬರು ಹೇಳ್ತಿದ್ರು, ಅವರು ರಾತ್ರಿನೂ ಹಲ್ಲುಜ್ಜೋರು. ವೈದ್ಯಕೀಯ ಶಾಸ್ತ್ರ ಹೇಳುತ್ತೆ ರಕ್ಷಣೆಗೋಸ್ಕರ ಮಾಡಬೇಕು ಅಂತ. ಬೆಳಗ್ಗೆನೂ ಎದ್ದ ತಕ್ಷಣ ಹಲ್ಲುಜ್ಜೋರು. ಆದರೆ ಏನಾಯಿತು ಕೇಳಿದರೆ, ಬೆಳಗಾತ ಹಲ್ಲು ಉಜ್ಜುವ ಕ್ರಿಯೆ ಮುಗಿದ ತಕ್ಷಣ ಪ್ರಾತಸ್ಮರಾಮಿ ಭವಭೀತಿ ಮಹಾರ್ತಿ ಶಾಂತ್ಯೈ ನಾರಾಯಣಂ ಗರುಡವಾಹನ ಮುಬ್ಜನಾಭಂ ಗ್ರಹಾಭಿಭೂತ ವರವಾರಣ ಮುಕ್ತಿ ಹೇತುಂ ಚಕ್ರಾಯುಧಂ ತರುಣವಾರಿಜ ಪತ್ರ ನೇತ್ರಂ. ಎಷ್ಟೋ ದಿನಗಳ ಕಾಲ, ತಿಂಗಳ ಕಾಲ, ವರ್ಷಗಳ ಕಾಲ ಅದನ್ನು ಹೇಳಿ 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 ಆ ವಾಗೀಂದ್ರಿಯಕ್ಕೆ ಅಭ್ಯಾಸ ಆಗಿಬಿಟ್ಟಿದೆ. ಹಲ್ಲು ಉಜ್ಜುವ ಪ್ರಕ್ರಿಯೆ ಆದ ತಕ್ಷಣ ಕೈಕಾಲು ಒರೆಸೋದು, ಇದು ಬಾಯಿಗೆ ಬಂದ್ಬಿಡೋದು. ಆಮೇಲೆ ಏನಾಯ್ತಂತೆ ಕೇಳಿದರೆ, ರಾತ್ರಿ ಹಲ್ಲುಜ್ಜಿ ಈಚೆ ಬಂದ ತಕ್ಷಣ ಇದೇ ಘಟನೆ. ಸಂಸ್ಕಾರ. ಯಾಕೆಂದರೆ ಹಗಲು ರಾತ್ರಿ ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ, ನಾಲಿಗೆಗೆ ಏನ್ರಿ ಗೊತ್ತಾಗುತ್ತೆ ಅಲ್ವಾ? ಹಾಗಿದ್ರೆ ಅವ್ರು ಒಂದು ತಕ್ಷಣ ಸ್ನಾನ ಮಾಡಿದ್ರಲ್ಲ, ದೇವತಾ ದರ್ಶನ ಮಾಡಿದ್ರಲ್ಲ, ಪುಣ್ಯವ ಅಂದರೆ ಅಲ್ವಾ? ಹಾಗಿದ್ರೆ ಅದೇನು? ಅದು ಯಾಂತ್ರಿಕವಾಗಿ ನಡೀತಾ ಇರುತ್ತೆ. ಆದ್ರೂ ಸಹ ಆ ಯಾಂತ್ರಿಕವಾದದ್ದು ಸಹ ಸತ್ಕರ್ಮವೇ ಆಗಿರ್ತದೆ. ಹೀಗೆ ಆ ಸಾಧನೆ ಯಾವುದರ ಮೂಲಕ ಆಗಿತ್ತೋ ಅದಕ್ಕೊಂದು ಸಂಸ್ಕಾರ ಆಗಿರುತ್ತೆ. ಹಾಗಾಗಿ ಅಲ್ವಾ, ಅಂಥವರ ದೇಹ ಅಳಿದರೂ ಸಹ ಅದಕ್ಕಷ್ಟು ಬೆಲೆ. ಯಾಕೆ? 10 ಜನ 100 ಸಾಧಕರಿಗೆ ಆ ದೇಹದ ಮೂಲಕ ಮಾರ್ಗದರ್ಶನ ಆಗಿರುತ್ತೆ. ಆ ಮಾರ್ಗದರ್ಶನಕ್ಕೆ ಅದೊಂದು ಮಾಧ್ಯಮವಾಗಿರುತ್ತೆ. ಒಳಗಿರುವ ಚೈತನ್ಯ ಎಲ್ಲರಲ್ಲೂ ಸಮಾನವಾದರೂ ಸಹ ಆ ಚೈತನ್ಯ ಈ ದೇಹದ ಮೂಲಕ ಈ ರೀತಿಯಾದಂಥ ಲೋಕೋತ್ತರವಾದ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ನಮಗೆ ರಾಮ, ಕೃಷ್ಣ, ಜ್ಞಾನಿಗಳು ಎಲ್ಲರೂ ಸಹ ಅವರ ದೇಹಕ್ಕೆ ಅಷ್ಟು ಬೆಲೆ. ನಾಶ ಆಗುವಂತಹದ್ದೇ ಹೌದೌದು, ನೋ ಡೌಟ್. ಆದರೆ ಆ ಮಾಧ್ಯಮದ ಮೂಲಕ ಅಂಥ ಕೆಲಸ ಮಾಡುತ್ತಲ್ಲ ಅದು. ಹಾಗಾಗಿ ಮಾಧ್ಯಮಕ್ಕೂ ಒಂದು ಬೆಲೆ ಉಂಟು. ಅಷ್ಟು ಹಿನ್ನೆಲೆಯಲ್ಲಿ ಆ ಯೋಗೇನ ಮಿಥ್ಯಾ ಸಂಬಂಧೇನ ತದ್ಧರ್ಮೈ ಸ್ಥೂಲ ಸೂಕ್ಷ್ಮ ಶರೀರಧರ್ಮೈ ದೇವತಾವಂದನೆ ಮಾಡ್ತಾರೆ ದೇಹದ ಮೂಲಕ. ಮತ್ತು ತಾರಜಪಾದಿ ಧರ್ಮೈ ನೈವಲಿಪ್ಯತೆ. ಇದರಿಂದ ಯಾವದ ಪುಣ್ಯದ ಫಲವೂ ಸಹ ಅವರಿಗೆ ಅಂಟುವುದಿಲ್ಲ. ಹಾಗೆ ಯಾಕೆ ಮಾಡಿದ್ರು ಅಂತ ಕೇಳಿದರೆ,
ಮಾಡಿದರು. ಯಾಕೆ ಮಾಡಿದರು? ಉದ್ದೇಶ. ಪ್ರಪಂಚದಲ್ಲಿ ನಿರುದ್ದೇಶದಿಂದ ಎಷ್ಟೋ ಕೆಲಸಗಳಾಗ್ತಾ ಇರ್ತವ್ರಿ. ಕೋಗಿಲೆಯನ್ನು ಕೇಳಿ ನೀನು ಯಾಕೆ ಹಾಡ್ತೀಯ ಅಂತ ಅದು ಹೇಳುತ್ತೆ, ನೀನು ಪ್ರಶ್ನೆ ಕಡೆ ಉತ್ತರ ಕೊಡೋಷ್ಟು ಪುರುಷತ್ತಿಲ್ಲ, ಬರ್ತೇನೆ ಅಂತ ಇನ್ನೊಂದ್ಸಲ ಆ ಕಡೆ ಹೋಗ್ಬಿಟ್ಟು ಹಾಡ್ತಾ ಇರುತ್ತೆ. ಮತ್ತೆ ಮೂರ್ಖ ಪ್ರಶ್ನೆ ಕೇಳಬೇಡ ಇದನ್ನೆಲ್ಲ ಅಂತ. ಮತ್ತೆ ನದಿ ಹತ್ರ ಹೋಗಿ ನಿಂತ್ಕೊಂಡು ಕೇಳಿ, ಅಲ್ಲ ನೀನು ಆ ವರ್ಷದಿಂದ ಹರಿತಾನೇ ಇದೆಯಲ್ಲ, ನೀನು ಯಾಕೆ ಹರಿತಾ ಇದೆಯೇ ಅಂತ ಕೇಳಿ, ಉತ್ತರ ಹೇಳುತ್ತೆ ಅದು. ಹೋಗ ಹುಚ್ಚು ಪ್ರಶ್ನೆ ಕೇಳಬೇಡ, ಇನ್ನೇನು ಕೆಲಸ ಮಾಡು, ಬೇಕಿದ್ರೆ ನನ್ನ ಸ್ನಾನ ಮಾಡ್ಕೊಂಡು ಹೋಗ್ತಾ ಇರು, ಈ ಪ್ರಶ್ನೆ ಕೇಳಬೇಡ ಅನ್ನತ್ತೆ ಅದು ಅಲ್ವಾ. ಗಾಳಿ ಹತ್ರ ಕೇಳಿ, ನೀನು ಯಾಕೆ ಈ ಪಾಟಿ ಬೀಸ್ತಿದ್ದೀಯ ಈಗ 2 ದಿವಸದಿಂದ ಅಂತ ಕೇಳಿ, ಉತ್ತರ ಹೇಳುತ್ತಾ ಅದು. ಲೋಕದಲ್ಲಿ ನಿರುದ್ದೇಶವಾಗಿ ಎಷ್ಟೋ ಕ್ರಿಯೆಗಳು ನಡೀತಾ ಇರ್ತವೆ, ಅದಕ್ಕೆಲ್ಲ ಉತ್ತರ ಸಿಗುವುದಿಲ್ಲ. ತಾಯಿ ಮಗುವನ್ನು ಅಕ್ಕರೆಯಿಂದ ಸಾಕ್ತಾಳೆ, ಯಾಕೆ ಕೇಳಿ, ಆ ಮಗು ನನ್ನನ್ನು ಸ್ವರ್ಗದ ಸುಪ್ಪತ್ತಿ ಕರ್ಕೊಂಡು ಹೋಗುತ್ತೆ ಅಂತ ನಿರೀಕ್ಷಣೆ ಮಾಡ್ತಾಳೆ ಅವಳು. ಗೊತ್ತು ಅವಳಿಗೆ ನನ್ನ ಕರ್ತವ್ಯಕ್ಕಾಗಿ ಕರ್ತವ್ಯ ಅಷ್ಟೇ. ನಿರೀಕ್ಷಣೆ ಮಾಡಿದ ತಾಯಂದಿರು ಮಕ್ಕಳಿಂದ ಏನು ಪಡಿತಾರೆ ಅಂತ ಗೊತ್ತು ನಮಗೆ ಅಲ್ವಾ. ಹಾಗಾಗಿ ಅಂದ ಮಾತ್ರಕ್ಕೆ ಆ ತಾಯಿಯ ಹೃದಯ ಉಂಟಲ್ಲ. ನನಗೆ ಜಪಾನ್ ದೇಶದ ಒಂದು ಕಥೆ ನೆನಪಿಗೆ ಬರುತ್ತೆ, ಆ ಮಾತೃ ಹೃದಯ ಹೇಗಿರುತ್ತೆ ಅಂತ. ಹೇಳಿದೇನೋ ಇಲ್ಲೋ ಗೊತ್ತಿಲ್ಲ, ಹೇಳಿದರೆ ಪುನಃಸ್ಮರಣೆ, ಹೇಳದೇ ಇದ್ರೆ ಹೊಸ್ತು ಅಂತ. ಒಬ್ಬಾತ ಇದ್ದ, ಅವನು ಮಹಾ ಪತ್ನಿ ಭಕ್ತನಾಗಿದ್ದ. ಹಾಗಾಗಿ ಅವಳು ಏನೋ ಒಂದು ಕಾಯಿಲೆ ಬಂದಂಗೆ ಆಯ್ತಂತೆ. ಆ ಕಾಯಿಲೆ ಇನ್ನೇನಲ್ಲ, ನಮ್ಮ ಮನೇಲಿ ಒಂದು ವಯಸ್ಸಾದವಳು ಬೇಡದೇ ಇರುವವಳು ಇದ್ದಾಳಲ್ಲ, ಏನಾದರೂ ಮಾಡಿ ಇವಳನ್ನ ಆಚೆ ಕಳಿಸ್ಬಿಡ್ಬೇಕು ಅನ್ನೋದೇ ಕಾಯಿಲೆ ಅವಳಿಗೆ ಅಷ್ಟೇ. ದಯವಿಟ್ಟು ಎಲ್ಲರೂ ಹಾಗೆ ಅಂತಲ್ಲ, ಆ ಕಥೆ. ಅದಕ್ಕೋಸ್ಕರ 1-2 ದಿವಸ ನಮ್ಮ ರಾಮಾಯಣದ ಕೈಕೇಯಿಯಂತೆಯೇ ಕ್ರೋಧಾಗಾರಕ್ಕೆ ಹೋಗಿ ಕುಳಿತುಬಿಟ್ಲು, ಹುಷಾರಿಲ್ಲ ಅಂತ ಬೋರ್ಡ್ ಹಾಕ್ಕೊಂಡು. ಅವಾಗ ಕೇಳಿದೆ ಏನಾಯ್ತಂತ. ಇಲ್ಲರಿ ತುಂಬ ಹುಷಾರಿಲ್ಲ ಅಂತ ಹೇಳಿದ್ದು. ಆಮೇಲೆ ಡಾಕ್ಟ್ರ್ ಹತ್ರ ಹೋಗಲಿಲ್ವಾ ಕೇಳಿದ. ಹೋಗಿದ್ದೆ. ಏನು ಹೇಳಿದರು ಡಾಕ್ಟ್ರು? ಇನ್ನೇನಿಲ್ಲ, ನಿಮ್ಮ ಅಮ್ಮನ ಹೃದಯವನ್ನು ತಂದು ಕೊಟ್ಟರೆ ಆಗ ಆ ಹೃದಯ ನಾನು ನೋಡಿದರೆ ಆ ಕಾಯಿಲೆ ವಾಸಿ ಆಗುತ್ತಂತೆ ಅಂತ. ಆಯಿತು ಅಂಥೇಳಿ ಏನು ಮಾಡಬೇಕು ಅದನ್ನು ಮಾಡಿ, ಆ ಶಬ್ದವನ್ನು ಐ ಕ್ಯಾನಾಟ್ ಪ್ರೊನೌನ್ಸ್ ತಂದ. ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಬರ್ತಾ ಇದ್ದ. ದಾರಿಯಲ್ಲಿ ಕಾಲು ಎಡವಿ ಬಿದ್ದುಬಿಟ್ಟ. ಆಗ ಆ ಹೃದಯ ಕೇಳ್ತಂತೆ, ಮಗು ನೋವಾಯ್ತೇನೋ ನಿನಗೆ? ನನಗೇನಾದರೂ ಅಂಗಾಂಗಗಳಿದ್ದಿದ್ರೆ ನಿನ್ನ ನೋವಾದ ಅಂಗಾಂಗಕ್ಕೆ ನಾನು ಎಣ್ಣೆ ಹಚ್ಚಿ ಔಷಧ ಹಚ್ಚಿ ಉಜ್ಜಿ ಕೊಡ್ತಿದ್ನಪ್ಪ. ನನಗೆ ಅಂಗಾಂಗ ಇಲ್ವಲ್ಲ, ಎಷ್ಟು ನೋವಾಯ್ತೇನೋ ಕಂದ ಅಂತ ಕಣ್ಣೀರು ಸುರಿಸ್ತಂತೆ. ಮಾತ್ರ ಹೃದಯ ಅದು ಏನು ನಿರೀಕ್ಷಣೆ ಮಾಡುತ್ತಾರೆ ಅಲ್ವಾ. ಹಾಗೆ ಪ್ರಪಂಚದಲ್ಲಿ ಎಷ್ಟೋ ಕ್ರಿಯೆಗಳಿಗೆ ಉತ್ತರ ಇರೋದಿಲ್ರಿ. ಆ ಕ್ರಿಯೆ ಆಗೋದಕ್ಕೆ ಅಂತ ಆಗ್ತಾ ಇರುತ್ತೆ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಆ ಜ್ಞಾನಿ ಮಾಡುವ ಕರ್ಮಕ್ಕೆ ಫಲ ಇಲ್ಲ, ಆದ್ರೆ ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂದರೆ ಬೇಕಿದ್ರೆ ಅಂದ್ಕೊಳ್ಳಿ ಲೋಕ ಸಂಗ್ರಹಕ್ಕಾಗಿ ಅಂತ ಅಷ್ಟೇ. ಲೋಕ ಸಂಗ್ರಹಕ್ಕಾಗಿ ಅಂತ ಬೇಕಿದ್ರೆ ಅಂದ್ಕೊಳ್ಳಿ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದೆ ಹೋಗೋಣ. ಮುಂದಿನ ಶ್ಲೋಕಕ್ಕೆ ಒಂದು ಅವತರಣಿಕೆ ಅಂದರೆ ಒಂದು ಸಂಬಂಧ ವಾಕ್ಯ, ಲಿಂಕ್ ಕೊಡ್ತಾರೆ. ಏನು ಹಿಂದೆ ಅಂದರೆ ವಿಷಯ ಬಂದಿತ್ತು ನಿನ್ನೆ ದಿವಸ ಬ್ರಹ್ಮಸೂತ್ರದಲ್ಲಿ. ಆ ಜ್ಞಾನಿಯಾದವನು ಪ್ರಾರಬ್ಧ ಕರ್ಮ ಇರುತ್ತೆ ಅವನಿಗೆ, ಅದನ್ನು ಹೇಗೆ ಸವಿಸಿಕೊಳ್ತಾನೆ ಅನ್ನೋದನ್ನು ಅಲ್ಲಿ ವಿಚಾರ ಮಾಡಿದರು. ಅದಕ್ಕೆ ಉತ್ತರವನ್ನಲ್ಲಿ ಹೇಳಿದರು, ಭೋಗೇ ನತ್ವಿತರೆ ಕ್ಷಪಯಿತ್ವಾ ಸಂಪದ್ಯತೆ ಅಂತ. ಭೋಗದಿಂದಲೇ ಅದನ್ನು ಅನುಭವಿಸಿ ಅದನ್ನು ಸವಿಸ್ತಾನೆ ಅಂತ. ಒಂದಲ್ಲ ಎರಡಲ್ಲ 100 ದೃಷ್ಟಾಂತ ಈ ಮಾತಿಗೆ. ಹಾಗೆ ಅಲ್ಲಿ ಬ್ರಹ್ಮಸೂತ್ರದಲ್ಲಿ ಹೇಳಿದಂಥ ಮಾತನ್ನು ವಿಚಾರ ಮಾಡೋದಕ್ಕೆ ಈ ಮುಂದಿನ 452ನೇ ಶ್ಲೋಕ ಹೊರಟಿದೆ.
ನಾನು ಪದೇ ಪದೇ ಹೇಳ್ತಿದ್ದೇನೆ, ವಿವೇಕ ಚೂಡಾಮಣಿ ಹೇಳ್ತಾ ಇರುವುದು ಉಪನಿಷತ್ ವಿಚಾರವನ್ನು, ಬ್ರಹ್ಮಸೂತ್ರದ ವಿಚಾರವನ್ನು, ಭಗವದ್ಗೀತೆಯಲ್ಲಿ ನಾವೇನು ನೋಡ್ಕೊಂಡು ಬಂದಿದ್ದೇವೋ ಆ ವಿಚಾರವನ್ನು, ಮತ್ತು ಎಲ್ಲೆಲ್ಲಿ ವೇದಾಂತದ ಉತ್ಕೃಷ್ಟ ಗ್ರಂಥಗಳಲ್ಲಿ ವಿಚಾರ ಬಂದಿದೆಯೋ ಅದನ್ನೆಲ್ಲವನ್ನೂ ಸಹ ಹೇಳುವ ಸಮಷ್ಟಿ ರೂಪವಾದಂಥ ಒಂದು ಗ್ರಂಥ ಇದು. ಬ್ರಹ್ಮಸೂತ್ರದಲ್ಲಿ 4ನೇ ಅಧ್ಯಾಯ 1ನೇ ಪಾದದಲ್ಲಿ ಈ ಮಾತು ಬರುತ್ತೆ. ಭೋಗೇನ ತ್ವಿತರೇ ಕ್ಷಪಯಿತ್ವಾ ಸಂಪದ್ಯತೆ ಎನ್ನುವಂಥ ಸೂತ್ರದ ಅರ್ಥ, ಅದನ್ನು ಹೇಳೋದಕ್ಕೆ ಈ ಶ್ಲೋಕ. ಜ್ಞಾನೋದಯಾತ್ ಪುರಾರಬ್ಧಂ ಕರ್ಮ ಜ್ಞಾನಾನ್ನ ನಶ್ಯತಿ ಅದತ್ವಾ ಸಫಲಂ ಲಕ್ಷ್ಯಂ ಉದ್ದಿಶ್ಯ ಉತ್ಸೃಷ್ಟ ಬಾಣವತ್. ಇನ್ನೊಂದು ಸಲ, ಜ್ಞಾನೋದಯಾತ್ ಪುರಾರಬ್ಧಂ ಕರ್ಮ ಜ್ಞಾನಾನ್ನ ನಶ್ಯತಿ ಅದತ್ವಾ ಸಫಲಂ ಲಕ್ಷ್ಯಂ ಉದ್ದಿಶ್ಯ ಉತ್ಸೃಷ್ಟ ಬಾಣವತ್. ಜ್ಞಾನ ಉಂಟಾಗುವ ಮೊದಲೇ ಫಲವನ್ನು ಕೊಡುವುದಕ್ಕೆ ಪ್ರಾರಂಭಿಸಿರುವ ಕರ್ಮ, ದಟ್ ಇಸ್ ಕಾಲ್ಡ್ ಪ್ರಾರಬ್ಧ ಕರ್ಮ, ಅದು ಗುರಿಯನ್ನು ಉದ್ದೇಶಿಸಿ ಬಿಟ್ಟ ಬಾಣ ಗುರಿಯನ್ನು ಹೊಡೆಯುವಂತೆ ತನ್ನ ಫಲವನ್ನು ಕೊಡದೇ ಜ್ಞಾನದಿಂದ ನಾಶ ಆಗುವುದಿಲ್ಲ. ಇಷ್ಟು ಈ ಶ್ಲೋಕದ ಅರ್ಥ. ಮತ್ತೆ ನಾವು ಸ್ವಲ್ಪ ಈ ಕರ್ಮದ ಬಗ್ಗೆ ವಿಚಾರ ಮಾಡಬೇಕು. ಹಾಗೆ ವಿಚಾರ ಮಾಡುವುದು ನನ್ನ ಕರ್ಮ, ಕೇಳುವುದು ನಿಮ್ಮ ಕರ್ಮ ಅಲ್ವಾ? ಆದರೆ ಎರಡೂ ಕರ್ಮದ ಉದ್ದೇಶ ಒಂದೇ ಕರ್ಮ, ಅದನ್ನು ಬಿಡಬೇಕು ಅನ್ನೋದು. ಮನುಷ್ಯ ಒಂದು ಸಲ ಜನ್ಮ ಬಂದಾಗ ಎಷ್ಟೋ ಜನ್ಮ ಬರುವುದಕ್ಕೆ ಬೇಕಾಗುವಷ್ಟು ಕರ್ಮ ಮಾಡ್ತಾನೆ. ಏಕೆಂದರೆ ಆ ಒಂದೊಂದು ಕರ್ಮದ ಅವಧಿ ಇಷ್ಟೇ ಅಂತ ನಮಗೆ ಹೇಳಲಿಕ್ಕಾಗೋದಿಲ್ಲ. ಅತ್ಯಂತ ಬಲವತ್ತರ ಕರ್ಮವಾದರೆ ಒಂದು ಜನ್ಮ ಅದು ಒಂದೇ ಕರ್ಮದಿಂದ ಬಂದಿರಬಹುದು. ಅದಿಲ್ಲದೇ ಇದ್ದರೆ ಅವನು ಮಾಡಿದ್ದು ಸಣ್ಣ ಸಣ್ಣ ಕರ್ಮಗಳಾದದ್ದಿದ್ರೆ ಆ 10 ಸಣ್ಣ ಸಣ್ಣ ಕರ್ಮಗಳು ಸೇರಿ ಒಂದು ಜನ್ಮ ಆಗಬಹುದು. ಇಲ್ಲಿ ಇದನ್ನೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈಗ ನೋಡಿ, ಈ ದಶೆ ಮುಗೀತು, ಅವನಿಗೆ ಒಂದು ಸಂಧಿ ಬಂತು, ಒಂದು ಜಾಯಿಂಟ್. ಯಾವುದ್ರದ್ದು ಜಾಯಿಂಟ್ ಅದು? ಈ ಕರ್ಮ ಮುಗೀತು, ಆ ಕರ್ಮ ಶುರು ಆಗಬೇಕು, ಮಧ್ಯೆಯಲ್ಲಿ ಗ್ಯಾಪು ಪರ್ಮನೆಂಟ್ ಆಗಿಬಿಡಬಹುದು. ದಟ್ ಇಸ್ ಕಾಲ್ಡ್ ಸಾವು ಅಲ್ವಾ? ಅದಕ್ಕೋಸ್ಕರ ನೀವೊಂದು ಶಾಂತಿ ಮಾಡಿಸ್ಕೊಳ್ಳಿ, ಪರಿಹಾರ, ಒಂದು ಏನು ವೆಲ್ಡಿಂಗ್ ಪ್ರೋಸೆಸ್, ಅರ್ಥ ಆಗುವ ಭಾಷೆಯಲ್ಲಿ ಹೇಳಬೇಕು ಅಂತಾದರೆ ಪ್ರಾಯಶ್ಚಿತ್ತ ಏನು ತೊಡಕುಂಟು ಅದರ ಪರಿಹಾರ. ಆಗೇನಾಗುತ್ತೆ ಕೇಳಿದ್ರೆ ಆ ಕರ್ಮವೂ ಸಹ ಹತ್ತಿರಕ್ಕೆ ಬಂದು ಈ ಹಿಂದಿನ ಕರ್ಮದ ಜೊತೆಗೆ ಬೆಸೆಯುತ್ತೆ, ಇದು ಹಿಂದಕ್ಕೆ ಹೋಗ್ತಾ ಇರುತ್ತೆ, ಆ ಕರ್ಮ ಫಲವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಹೀಗೆ ನಾವು ಮಾಡಿದಂತಹ ಆ ಕರ್ಮದ ಹಿನ್ನೆಲೆಯಲ್ಲಿ ಒಂದು ಜನ್ಮದಲ್ಲಿ ಒಂದೇ ಕರ್ಮ ಆಗಿರಬಹುದು, 10 ಕರ್ಮ ಆಗಿರಬಹುದು. ಹೀಗಿದ್ದಾಗ ಒಂದು ಕರ್ಮ ಈಗ ಫಲ ಕೊಡೋದಕ್ಕೆ ಪ್ರಾರಂಭ ಮಾಡಿದೆ, ಅದು ಉತ್ತಮವಾದ ಕರ್ಮ, ಜ್ಞಾನ ಉತ್ಪತ್ತಿ ಮಾಡಲಿಕ್ಕೆ ಪೂರಕವಾದ ಕರ್ಮ ಈಗ ನಡೀತಾ ಇದೆ ಒಬ್ಬ ವ್ಯಕ್ತಿಗೆ. ಅದು ಅವನ ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಅಂದರೆ ಈ ಕನ್ನಡದ ಪ್ರಾರಬ್ಧ ಅಂತ ಹೇಳ್ತಾರಲ್ಲ, ಅದನ್ನು ಬಿಟ್ಕೊಬಿಡಿ. ಅಲ್ಲಿ ಹಣೆ ಚಚ್ಕೊಂಡು ಹೇಳ್ದ ಅಯ್ಯೋ ನನ್ನ ಪ್ರಾರಬ್ಧ, ಅಯ್ಯೋ ನನ್ನ ಪ್ರಾರಬ್ಧ ಅಂತ. ಅದನ್ನು ನಮ್ಗೆ ಕೇಳಿ 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 ಏನಾಗುತ್ತೆ ಕೇಳಿದರೆ ಏನೋ ಕೆಟ್ಟದ್ದು ಅನ್ನೋ ಭಾವನೆ ಬಂದುಬಿಟ್ಟಿದೆ. ಹಾಗಲ್ಲ, ಪ್ರಾರಬ್ಧ ಕರ್ಮ ಅಂದರೆ ಈಗ ಫಲ ಕೊಡೋದಕ್ಕೆ ಪ್ರಾರಂಭಿಸಿದ ಕರ್ಮ ಅಷ್ಟೇ ಅರ್ಥ, ಇನ್ನೇನು ಅಲ್ಲ. ಹಾಗಾಗಿ ಈಗ ಏನಾಗಿದೆ ಕೇಳಿದರೆ ಈ ಕರ್ಮ ಫಲ ಕೊಡೋದಕ್ಕೆ ಪ್ರಾರಂಭ ಆಗಿದೆ. ಯಾವ ಪ್ರಾರಬ್ಧ ಕರ್ಮ ತನ್ನ ಫಲವನ್ನು ಕೊಡ್ತಾ ಇದೆಯೋ ಆ ಫಲದ ಅಂಗವಾಗಿಯೇ ಈಗ ಅವನಿಗೆ ಆತ್ಮಜ್ಞಾನವೂ ಆಗಿಬಿಟ್ಟಿದೆ. ಈಗ ಪ್ರಶ್ನೆ ಇಷ್ಟೇ, ಆತ್ಮಜ್ಞಾನ ಬಂತಲ್ಲ, ಆ ಕರ್ಮ ನಾಶ ಆಗಲಿ ಅಂತ ಶಿಷ್ಯನ ಪ್ರಶ್ನೆ. ಯಾಕೆ ನೀವು ಹೇಳಿದ್ದಲ್ಲ ಜ್ಞಾನ ಎಲ್ಲ ಕರ್ಮವನ್ನು ನಾಶ ಮಾಡುತ್ತೆ ಅಂತ. ಆದರೆ
ಉಪನಿಷತ್ ಹೇಳುತ್ತೆ, ಇಲ್ಲ, ಭೋಗೇನತು ಇತರೇ ಕ್ಷಪಯಿತ್ವ ಸಂಪದ್ಯತೆ. ಯಾಕೆ ಹೇಳಿದ್ರೆ ಅದು ಹೇಳುತ್ತೆ ಕರ್ಮ, ನೋಡು ನೀನು ನನ್ನ ಮರಿ. ಯಾಕೆ? ನಾನು ಫಲ ಕೊಡೋದಕ್ಕೆ ಪ್ರಾರಂಭ ಮಾಡಿ ಆದ ಮೇಲೆ ನೀನು ಪ್ರಕಾಶಿತನಾದೆ, ಜ್ಞಾನ. ಆದ್ದರಿಂದ ಗಟ್ಟಿ ಕೇಳಿ ನಿನಗೆ ಅಪ್ಪ ನಾನು, ಹೌದಲ್ವ? ಆದ್ದರಿಂದ ನೀನು ಹೇಳಿದೆ ಅಂತ ನಾನು ನಾಶ ಆಗು ಅಂದ್ರೆ ನಾನು ನಾಶ ಆಗೋಲ್ಲ. ಹಾಗಿದ್ರೆ ಏನು ಮಾಡಬೇಕು? ನನ್ನನ್ನು ಅನುಭವಿಸಿಯೇ ನೀನು ಸವಿಸಬೇಕು. ಹಾಗಾಗಿ ಆ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿಯೇ ಸವಿಸಬೇಕು. ಭೋಗೇನತು ಇತರೇ ಕ್ಷಪಯಿತ್ವ ಅಂತ. ಭೋಗಿಸ್ಬೇಕು ಅಂದ್ರೆ ಅನುಭವಿಸ್ಬೇಕು, ಸವಿಸ್ಬೇಕು. ಆಮೇಲೆ ಸಂಪದ್ಯತೆ, ಅವನಿಗೆ ಅದು ಸವದ ಮೇಲೆ ಈ ದೇಹ ಬಿದ್ದು ಹೋಗ್ತದೆ. ಅಲ್ಲಿಯವರೆಗೆ ಜ್ಞಾನ ಬಂದ್ರೂ ಸಹ ಅವನು ಜೀವನ ಮುಕ್ತ ಹಾಗೆ ಇರ್ತಾನೆ, ದೇಹ ಇರುತ್ತದೆ. ದೇಹ ಬಿದ್ದ ಮೇಲೆ ಜೀವನ ಮುಕ್ತನಾದವನೇ ವಿದೇಹ ಮುಕ್ತ ಅಂತ ಕರೆಸಿಕೊಳ್ತಾನೆ. ಅಷ್ಟು ಹಿನ್ನೆಲೆಯಲ್ಲಿ ಅದನ್ನೇ ಹೇಳ್ತಾರೆ ಇವಾಗ, ಅಹಂ ಬ್ರಹ್ಮಾಸ್ಮೀತಿ ಸಾಕ್ಷಾತ್ಕಾರ ಉತ್ಪತ್ತೇ ಪ್ರಾಕ್, ನಾನು ಬ್ರಹ್ಮವೇ ಆಗಿದ್ದೇನೆ ಅನ್ನುವಂಥ ಸಾಕ್ಷಾತ್ಕಾರ ಅನುಭವ ಬರೋಕ್ಕಿಂತ ಮೊದಲೇನೆ ಫಲವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದಿಲ್ಲ ಒಂದು ಕರ್ಮ, ದೀರ್ಘವಾದ ಕರ್ಮ. ಆ ಕರ್ಮದ ಮಧ್ಯದಲ್ಲಿ ಇವನಿಗೆ ಸುಖ ದುಃಖಗಳ ಅನುಭವ ಆಗೋಲ್ವ ಅಂತ ಕೇಳಿದರೆ, ಅದೇ ಬಹಿಸ್ಥಿತನಾದಾಗ ಅಂದರೆ ಬಹಿರ್ಮುಖನಾದಾಗ ಅನುಭವ ಆಗತ್ತೆ. ಅದೇ ಆ ಸುಖ ದುಃಖಗಳನ್ನು ಅನುಭವಿಸಿ ಸಾವಿಸ್ತಾನೆ. ಅವನೇನು ಮಾಡ್ತಾನೆ? ಅದಕ್ಕೋಸ್ಕರ ಜ್ಞಾನಿಯಾದವನು ಯಾವುದೇ ರೀತಿಯ ಚಿಕಿತ್ಸೆಗೆ ಒಳಪಡಿಸಿಕೊಳ್ಳುವುದಿಲ್ಲ. ರಾಮಕೃಷ್ಣ ಪರಮಹಂಸರು, ನಿಮಗೆ ಗೊತ್ತು ನನಗಿಂತ ಹೆಚ್ಚಿಗೆ ಅವರ ಬಗ್ಗೆ. ಅವರಿಗೊಂದು ತೊಂದರೆ, ಕಾಯಿಲೆ ಆಯಿತು. ವೈದ್ಯರು ಹೇಳಿದ್ರು ಕತ್ತರಿಸಿ ಹಾಕಬೇಕು ಅಂತ. ಬೇಡ, ಅದು ಯಾಕೆ ಕತ್ತರಿಸಿ ಹಾಕ್ತಾರೆ? ನನಗಲ್ಲ ಕಾಯಿಲೆ ಬಂದಿದ್ದು, ಈ ಶರೀರಕ್ಕೆ, ಶರೀರ ನಾನಲ್ಲ ಅಂದರು. ಕೇಳಲಿಲ್ಲ, ಏನೋ ಮಾಡ್ಕೊಳ್ಳಿ ಅಂದರು. ರಮಣರು 2 ಸಲ ಆಯಿತು, 3ನೇ ಸಲ ಮತ್ತೆ ಪುನಃ ಅನಸ್ತೇಸಿಯಾ ಅಂದರು. ಬೇಕಾಗಿಲ್ಲ ಅಂದರು ಅವರು. ಹಾಗಿದ್ರೆ ನೀವು ಕತ್ತರಿಸಿ, ನಾನು ನೋಡ್ತಾ ಇರ್ತೇನೆ ಅಂದರು ಅವರು. ಕತ್ತರಿಸಿದರು, ನೋಡ್ತಾ ಇದ್ರು. ಯಾಕೆ? ಆ ಪ್ರಾರಬ್ಧ ಕರ್ಮ ಆ ನೋವನ್ನು ಈ ದೇಹ ಅನುಭವಿಸ್ಬೇಕು, ಅದರ ಹಣೆ ಬರ ಅನುಭವಿಸ್ಲಿ, ನನಗಲ್ಲ. ಹಾಗೆ ಆ ಜ್ಞಾನಿ ತನ್ನ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿ ಸವಿಸ್ತಾನೆ ಅಷ್ಟೇ ಹೊರತನೋ ಅದಕ್ಕೆ ಇನ್ನೊಂದು ಚಿಕಿತ್ಸೆ, ಡಾಕ್ಟ್ರ್ ಚಿಕಿತ್ಸೆ ಮಾಡ್ಬೋದು, ಧಾರ್ಮಿಕವಾದಂಥ ಚಿಕಿತ್ಸೆ ಕರ್ಮ ಉಂಟಲ್ಲ, ಮತ್ತು ಫಲ ಕೊಡುವಂಥದ್ದು, ಈ ತೊಂದರೆಯಿಂದ ಬಾಧೆಯಿಂದ ಪರಿಹಾರ ಆಗೋದಕ್ಕೆ ಅಂತ ಇನ್ನೊಂದು ಕರ್ಮವನ್ನು ಅವನು ಮಾಡೋದಿಲ್ಲ. ಯಾಕೆ ಕೇಳಿದರೆ, ಆ ಕರ್ಮ ಮಾಡಿದರೆ ಗೊತ್ತು ಅವನಿಗೆ ಅದು ಫಲ ಕೊಡೋದಿಲ್ಲ, ಯಾಕೆಂದರೆ ಅಟ್ಯಾಚ್ಮೆಂಟೇ ಇಲ್ವಲ್ಲ, ಹೌದು ತಾನೆ? ಹಾಗಾಗಿ ಅವನು ಕರ್ಮವನ್ನು ಮಾಡುವುದಿಲ್ಲ. ಹಾಗಾಗಿ ಸುಖ ದುಃಖ ಫಲದಾನಾಯ ಪ್ರವೃತ್ತಂ ಕರ್ಮ ಸ್ವಫಲಂ ಸುಖ ದುಃಖ ಅನ್ಯತರ ರೂಪಂ ಅದತ್ವ. ಆ ಕರ್ಮ, ಈಗ ಅನುಭವಿಸ್ತಾ ಇರುವಂತಹ ಕರ್ಮ, ಅದು ಫಲ ಕೊಡದೆ ನಾಶ ಆಗುವುದಿಲ್ಲ, ಫಲ ಕೊಟ್ಟೇ ಕೊಡುತ್ತೆ. ಆದರೆ ಒಂದಿಷ್ಟೇ, ಸಂಸಾರಿಯಾದವನಿಗೆ ಫಲ ಕೊಟ್ಟರೆ ನೋವಿನ ಅನುಭವ ಆಗುತ್ತೆ ಅವನಿಗೆ, ಜ್ಞಾನಿಯಾದವನಿಗೆ ಫಲ ಕೊಟ್ಟರೆ ನಮ್ಮ ಹಾಗೆ ಅವನು ನೋವಿನಿಂದ ಚಡಪಡಿಸುವುದಿಲ್ಲ. ನೋಡ್ತಾನೆ, ಅನುಭವಿಸು ಅಂತ ಅಷ್ಟೇ. ಅದಕ್ಕೆ ಹಂಗೆ ದೃಷ್ಟ ಅಂತ ಕೊಡ್ತಾರೆ. ಹೇಗೆ ಅಂದರೆ, ಲಕ್ಷ್ಯಮುದ್ದಿಶ್ಯ ಉತ್ಸೃಷ್ಟ ಬಾಣವತ್. ಹೇಗೆ ಅಂದರೆ, ಒಂದು ಗುರಿಯನ್ನು ಇಟ್ಟು ಬಿಟ್ಟ ಬಾಣ. ಈ ದೃಷ್ಟಾಂತವನ್ನು ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾರೆ ಅವರು. ಅದು ಏನು ಮಾಡುತ್ತೆ ಕೇಳಿದರೆ, ನಾನು ನಿನ್ನೆ ಹೇಳಿದ್ದೆ ಇದನ್ನು, ಒಂದು ಹಣ್ಣು ಬೀಳಲಿ ಅಂತ ಒಂದು ಬಾಣವನ್ನು ಹೊಡೆದ್ರೆ ಅಥವಾ ಕಲ್ಲನ್ನು ಹೊಡೆದ್ರೆ ಆ ಹಣ್ಣಿಗೆ ತಾಗಿ ಅದನ್ನು ಬೀಳಿಸತ್ತೆ. ಅದನ್ನು ಹೊಡೆದ ಉದ್ದೇಶ ಹಣ್ಣು ಬೀಳಲಿ ಅಂತ ಅಲ್ವಾ? ಪ್ರಶ್ನೆ ಇಷ್ಟೇ, ಆ ಹಣ್ಣಿನ ಜೊತೆಗೆ ಹಾಗೆ ನೇರವಾಗಿ ಅದು ಅಲ್ಲೇ ಬಿದ್ದುಬಿಡಲಿ, ಯಾಕೆ ಬೀಳೋದಿಲ್ಲ? ಎಷ್ಟೇ ವೇಗ, ಫೋರ್ಸ್ ಅಲ್ವಾ? ಅಷ್ಟೇ ಅಲ್ಲ, ಅದು ಹೇಳುತ್ತೆ, ನಾನು ನಿನ್ನ ಜೊತೆಗೆ ಬೀಳಲ್ಲ. ಯಾಕೆ ಕೇಳಿದರೆ, ನೀನಿದ್ದಲ್ಲಿ ಬಂದು ನಿನ್ನನ್ನು ಬೀಳಿಸಿ ಮುಂದಕ್ಕೆ ಹೋಗೋವನೇ ಅಷ್ಟೇ ಹೊರತನು ಸಹ ನಿನ್ನ ಜೊತೆ ಬೀಳುವವನಲ್ಲ ನಾನು. ಹಾಗೆಯೇ ಈ ಜ್ಞಾನಿಗೆ ಪ್ರಾರಬ್ಧ ಕರ್ಮ ಇರುತ್ತೆ.
ಅದು ಫಲ ಕೊಡುತ್ತೆ, ಅದನ್ನು ಅನುಭವಿಸ್ತಾನೆ, ಸವಿಸ್ತಾನೆ. ಅನುಭವಿಸಿ ಹೇಗೆ ಅಂದರೆ ಅವನು ಮಾಡಿದ ಕರ್ಮ ಅಂದರೆ ಆ ಪ್ರಾರಬ್ಧ ಕರ್ಮ ಫಲ ಕೊಡದೆ ನಾಶ ಆಗುವುದಿಲ್ಲ ಅನ್ನೋದು ಅವನಿಗೆ ಗೊತ್ತು. ನಮಗೂ ಏನಾಗುತ್ತೆ ಕೇಳಿದರೆ, ಪ್ರಾರಬ್ಧ ಕರ್ಮ ಬಂದ್ರೂ ಸಹ ನಾವು ಇನ್ನೊಂದು ಕರ್ಮ ಮಾಡಿ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಇರ್ತೇವೆ. ಆಗ ಏನಾಗುತ್ತೆ ಕೇಳಿದರೆ ಅದು ಬ್ರೇಕ್ ಆಗುತ್ತೆ, ಮತ್ತು ಅದೇ ಕರ್ಮ ಅಂದರೆ ಆ ಕರ್ಮದ ಇನ್ನೊಂದು ಭಾಗವಾಗಿ ಉಳಿದಿರ್ತಲ್ಲ, ಅದು ಮತ್ತೊಂದು ಜನ್ಮಕ್ಕೆ ಕಾರಣ ಆಗಿರುತ್ತೆ. ಕರ್ಮಕ್ಕೆ ಒಂದು ಚಿಕಿತ್ಸೆಯನ್ನು, ಧಾರ್ಮಿಕ ವಿಧಿವಿಧಾನ ಮಾಡಿದಾಗ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಪೋಸ್ಟ್ಪೋನ್ ಆಗುತ್ತೆ. ಅಷ್ಟೊತ್ತಿಗೆ ಈ ದೇಹದ ಆಯುಷ್ಯ ಮುಗಿದಿರುತ್ತೆ, ಬಿದ್ದೋಗ್ಬಿಡುತ್ತೆ. ನೆಕ್ಸ್ಟ್ ಅದೇನಾಗುತ್ತೆ, ಈ ಕಡೆಯಿಂದ ಮತ್ತೆ ಹೀಗೆ ಬರುತ್ತೆ, ಸಂಚಿತ ಕರ್ಮ ಆಗಿ ಬಂದು ಹಿಡ್ಕೊಳ್ಳುತ್ತೆ ಮತ್ತೆ. ಅಲ್ಲಿಗೆ ಕರ್ಮಕ್ಕೆ ಅನುಭವಿಸದೇ ನಾಶ ಇಲ್ಲ. ಹಾಗೆ ಇಲ್ವೇ ಇಲ್ಲ ಕೇಳಿ, ಜ್ಞಾನದಿಂದ ಮಾತ್ರ ನಾಶ ಅಷ್ಟೆ. ಅಷ್ಟು ಹಿನ್ನೆಲೆಯಲ್ಲಿ ಲಕ್ಷ್ಯಮುದ್ದಿಶ್ಯ ಉತ್ಸೃಷ್ಟ ಬಾಣವತು, ಈ ಉದಾಹರಣೆಯನ್ನು ಮುಂದೆ ಸ್ಪಷ್ಟ ಮಾಡ್ತಾರೆ. ಹಾಗಾಗಿ ಜ್ಞಾನದಿಂದ ಅಕೃತ್ರಾತ್ಮ ಸಾಕ್ಷಾತ್ಕಾರಾತ್ ನ ನಶ್ಯತಿ ಸಂಚಿತತ್ವ. ಅದರಿಂದ ಜ್ಞಾನದಿಂದ ಅವನಿಗೆ ಪ್ರಾರಬ್ಧ ಕರ್ಮ ಎನ್ನುವಂತಹದ್ದು ನಾಶ ಆಗುವುದಿಲ್ಲ. ಅದು ಹಾಗೇನೆ ಅನುಭವಿಸಿಯೇ ಕ್ಷಯ ಆಗಬೇಕು. ಇನ್ನೂ ಮತ್ತೆ ಇದನ್ನು ಸ್ಪಷ್ಟವಾಗಿ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ನಾಳೆ 6:15 ಸೇರಿದಾಗ ಆ ದೃಷ್ಟಾಂತ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.